ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ ನ ಟಾಪ್ 3 ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆನೆ ಹಾವಳಿ, ಮಹಿಳೆ ಬಲಿಯಾಗಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಡುಬಗೆರೆಯಲ್ಲಿ ಇವತ್ತು ಆ ಮಹಿಳೆಯ ಶವವನ್ನ ಹೆದ್ದಾರಿಯಲ್ಲಿ ಇಟ್ಟು ಅರಣ್ಯ ಸಚಿವರು ಬರಲೇಬೇಕು ಸ್ಥಳಕ್ಕೆ ಅಂತ ಆಗ್ರಹಿಸಿದರು. ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ನಡೀತಾನೆ ಇದೆ. ಆದರೆ ಅರಣ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ನಾವು ಸಾಯೋರು ಸಾಯ್ತಾನೆ ಇದ್ದೀವಿ, ಇದಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು ಗ್ರಾಮಸ್ಥರು ಕಡುಬಗೆರೆಯಲ್ಲಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಯಿತು. ಪೊಲೀಸರು ಬಂದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಈಗ ಹಲವು ಸಂಘಟನೆಗಳು ಸೇರಿ ಬಂದ್ಗೆ ಕರೆಯನ್ನ ನೀಡಿವೆ. ಆಗಿದ್ದಾದರೂ ಏನು ಅನ್ನೋದರ ಡೀಟೇಲ್ಸ್ ಅನ್ನ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಕೊಡ್ತೀವಿ. ಇನ್ನು ಎರಡನೇ ಸ್ಟೋರಿ, ಶಾಸಕ ಚಂದ್ರು ಲಮಾಣಿಯ ಭ್ರಷ್ಟ ಲೋಕವೇ ಬಯಲಾಗಿದೆ. ಸಾಹೇಬ್ರ ಮೇಲೆ ಮೊನ್ನೆ ಆಗಿದ್ದಂತಹ ಆ ಒಂದು ಲೋಕಾಯುಕ್ತ ದಾಳಿ, ಏನೆಲ್ಲ ಬೆಳವಣಿಗೆ ಆಯಿತು ಅದೆಲ್ಲ ಒಂದೇ ಸಾರಿ ಅಥವಾ ಫಸ್ಟ್ ಟೈಮ್ ಆಗಿದ್ದಲ್ಲ. ಈ ಹಿಂದೆಯೂ ಕೂಡ, ನಿನ್ನೆಗಿಂತ ಮೊದಲೂ ಕೂಡ ಚಂದ್ರು ಲಮಾಣಿ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಇನ್ನ ಎಷ್ಟು ಭ್ರಷ್ಟ ಅಥವಾ ಲಂಚಬಾಕತನ ಇತ್ತು ಅನ್ನೋದಕ್ಕೆ ಪುಷ್ಟಿ ಕೊಡೋದಕ್ಕೆ ಹಲವು ಸಾಕ್ಷ್ಯಗಳು ಕೂಡ ಲಭ್ಯ ಆಗಿದೆ. ಏನದು ಚಂದ್ರು ಲಮಾಣಿ ಸಾಹೇಬರ ಇನ್ನೊಂದು ಅಸಲಿಯತ್ತು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ನೋಡೋಣ. ಇನ್ನು ಮೂರನೇದು, 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಯಾರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಟ್ಟ ಕಾಂಗ್ರೆಸ್ನ ನಾಯಕ ಯಾರು ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ. ಈಗ ಹೆಡ್ಲೈನ್ಸ್. ಲೋಕಾಯುಕ್ತ ಬಲೆಗೆ ಬಿದ್ದ ಬಿಜೆಪಿ ಶಾಸಕ, ನಾನವನಲ್ಲ ಅಂತ ಚಂದ್ರು ಲಮಾಣಿ ನಾಟಕ. ಲಂಚ ಪಡೆದ ಕೈಗಳಿಂದಲೇ ಎದುರಾಗಿದೆ ಆತಂಕ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಡಿಶುಂ, ಬಜೆಟ್ ಬಳಿಕವೂ ಸಿದ್ದರಾಮಯ್ಯನವರೇ ಸಿಎಂ. ಸಾಹುಕಾರ್ ಮಾತಿಗೆ ಡಿಕೆಶಿ ಬಳಗ ಫುಲ್ ಗರಂ. ದೇಶದ ವಿರುದ್ಧ ಕಾಂಗ್ರೆಸ್ ದಳ್ಳೂರಿ, ಮೊದಲೇ ಬೆತ್ತಲಾಗಿದ್ದೀರಿ, ಮತ್ಯಾಕೆ ಬಟ್ಟೆ ಬಿಚ್ಚಿದ್ರಿ. ಕೈ ನಾಯಕರ ವಿರುದ್ಧ ಪ್ರಧಾನಿ ಮೋದಿ ಸವಾರಿ. ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಯಿತು ಮೊಬೈಲ್ ವ್ಯಸನ, ಶಾಲಾ ಮಕ್ಕಳ ಫೋನ್ ಬಳಕೆಗೆ ಕಡಿವಾಣ. ಶಾಲೆಗಳಲ್ಲಿ ನಿಯಮ ಜಾರಿಗೆ ಸರ್ಕಾರದ ತೀರ್ಮಾನ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡುಬಗೆರೆಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿರೋದು. ಕಾಡಾನೆ ದಾಳಿಗೆ ಕೇವಲ 7 ದಿನದಲ್ಲಿ 2 ಬಲಿಯಾಗಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ರಸ್ತೆ ಮಧ್ಯದಲ್ಲಿಯೇ ಮಹಿಳೆಯ ಶವ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ರು ಊರಿನ ಜನ. ಈ ಸಂದರ್ಭದಲ್ಲಿ ಪೊಲೀಸರು ಜನರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕಲ್ಲು ತೂರಾಟದ ಹಂತಕ್ಕೆ ಹೋಗಿದೆ. ಕಲ್ಲು ತೂರಾಟದ ವೇಳೆ ಕಾನ್ಸ್ಟೇಬಲ್ಗೆ ಗಾಯಗಳಾಗಿದೆ. ಶೃಂಗೇರಿ ಬಂದ್ಗೆ ಕರೆ ನೀಡಿದ್ದಾರೆ ಸಂಘಟನೆಯವರು. ಅರಣ್ಯ ಇಲಾಖೆ ಸಚಿವರು ಬರಬೇಕು ಸ್ಥಳಕ್ಕೆ ಅನ್ನುವಂತ ಆಗ್ರಹ ಇವರದ್ದಾಗಿತ್ತು. ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ಆಗ್ತಾ ಇವೆ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ ಅನ್ನುವಂತಹ ಪ್ರಶ್ನೆ. ಗ್ರಾಮಸ್ಥರ ಆಕ್ರೋಶ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಪೊಲೀಸ್ ವ್ಯಾನ್ ಯಾವ ರೀತಿ ಅಲ್ಲಾಡಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಪೊಲೀಸ್ ವ್ಯಾನ್ ಅನ್ನೇ ಅಲುಗಾಡಿಸುತ್ತಿದ್ದಾರೆ. ಆಕ್ರೋಶದ ಕಟ್ಟೆ ಹೊಡೆದಿದೆ ಗ್ರಾಮಸ್ಥರದ್ದು. ಪೊಲೀಸ್ ವ್ಯಾನ್ ಬಿಡ್ತಾ ಇಲ್ಲ ಗ್ರಾಮಸ್ಥರು. ಹೆದ್ದಾರಿಯಲ್ಲಿ ಶವ ಇಟ್ಟು ಪೊಲೀಸರು ಬಂದ್ರು ಇವರನ್ನ ಚದುರಿಸಬೇಕು ಅಂತ. ಪೊಲೀಸರ ಗಾಡಿಯನ್ನೇ ಚದುರಿಸುವಂತ ಕೆಲಸ ಗ್ರಾಮಸ್ಥರಿಂದ ಆಯಿತು. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಲಾಠಿ ಚಾರ್ಜ್ ಆರಂಭ ಆಯಿತು. ದಿಕ್ಕಾಪಾಲಾದ್ರು ಗ್ರಾಮಸ್ಥರು. ಈಗ ಗ್ರಾಮಸ್ಥರ ಸಿಟ್ಟೇ ಇದು. ನಾವು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ವಿ, ಆದ್ರೆ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಅಗತ್ಯ ಏನಿತ್ತು? ನಮ್ಮ ನೋವು ನಮಗೊತ್ತು. ನಾವು ಪ್ರತಿ ವಾರವೂ ಕೂಡ ಒಬ್ಬೊಬ್ಬರನ್ನ ಕಳ್ಕೊಳ್ತಾ ಇದ್ದೀವಿ. ಯಾವ ಪೊಲೀಸು ಬರಲ್ಲ ಅವಾಗ. ಒಂದು ವಾರದಲ್ಲಿ ಆನೆ ದಾಳಿಯಿಂದ ನಾವು 2 ಕಳ್ಕೊಂಡಿದ್ವಿ. ಕಾಡಾನೆಗಳ ದಾಳಿ ಆಗ್ತಾನೆ ಇದೆ.
ಗ್ರಾಮಸ್ಥರು ಸಾಯ್ತಾನೆ ಇದ್ದಾರೆ. ಈಗ ಇಷ್ಟು ಜನ ಪೊಲೀಸರು ಬಂದ್ರು, ಆನೆನ ಓಡಿಸಕ್ ಒಬ್ನು ಬರಲ್ಲ, ನಮ್ಮನ್ನ ರಕ್ಷಣೆ ಮಾಡಕ್ ಯಾವನು ಬರಲ್ಲ. ಈಗ ಬಂದಿದ್ದಾರೆ ಇವರೆಲ್ಲ. ಇದನ್ನೇ ನಾವು ಪ್ರಶ್ನೆ ಮಾಡಿದ್ದು, ನ್ಯಾಯ ಕೇಳ್ತಾ ಇದೀವಿ ನಾವು. ನೀವು ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡ್ತೀರಿ ಅಂದ್ರೆ ಇದು ಯಾವ ನ್ಯಾಯ ಅನ್ನುವಂಥದ್ದು ಕಡಬಗೆರೆಯ ಜನರ ಪ್ರಶ್ನೆಯಾಗಿದೆ. ಸ್ವಾಮಿ, ನಮ್ಮ ಮೇಲೆ ಕಾಡಾನೆ ದಾಳಿ ಆಗುವಾಗಲೂ ಇದೇ ಶಕ್ತಿಯಲ್ಲಿ, ಇದೇ ಸಂಖ್ಯೆಯಲ್ಲಿ ಬಂದು ನಮ್ಮ ಊರಿಗೆ ಕಾಡಾನೆಗಳನ್ನ ಕಾಡಿಗೆ ಓಡಿಸಿ ನಮ್ಮನ್ನ ರಕ್ಷಣೆ ಮಾಡಿ, ಈಗ ನೀವು ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ನಮ್ಮ ಧ್ವನಿ ಹತ್ತಿಕ್ಕಿದ್ರೆ ಇದು ಯಾವ ನ್ಯಾಯ ಅಂತ ಈಗ ಆ ಊರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಪ್ರತಿಭಟನೆ ಕೂತವ್ರು ಇವರೆಲ್ಲ. ಇದು ಈ ರೀತಿಯ ಬೆಳವಣಿಗೆಗೆ ಕಾರಣ ಆಗಿದೆ. ಹೀಗಾಗಿ ನಾಳೆ ಶೃಂಗೇರಿ ಬಂದ್ಗೆ ಕರೆಯನ್ನ ನೀಡಿದ್ದಾರೆ ಸಂಘಟನೆಗಳು ಸೇರ್ಕೊಂಡು. ಖಂಡಿತ ಇಲ್ಲೇನು ದೊಡ್ಡ ಪ್ರಮಾಣದಲ್ಲಿ ಲಾಠಿ ಚಾರ್ಜ್ ಆಗಿಲ್ಲ. ಗುಂಪನ್ನ ತಳ್ಳಿ ಚದುರಿಸ್ಬಿಟ್ಟು ಕೆಲವರು ಏನು ಪ್ರಚೋದನೆ ಮಾಡ್ತಿದ್ರು ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಸೊ ತಮಗೂ ಗೊತ್ತಿದೆ, ನಾವು ಬೆಳಗ್ಗೆಯಿಂದನೂ ಮನವಿ ಮಾಡ್ತಾ ಇದೀವಿ ಅವರಿಗೆ. ಏನಂತ, ಆಯ್ತು ಪ್ರತಿಭಟನೆ ಮಾಡ್ತೀವಿ ಶಾಂತಿಯುತವಾಗಿ ಅಂದ್ರು. ಸ್ವಲ್ಪ ಹೊತ್ತು ಮಾಡಿ, ನೀವು ಹೇಳಿದ್ರಿ ಕಾಡಾನೆ ದಾಳಿ ಆಗಿದೆ ಅಂತ ಅನ್ಬಿಟ್ಟು ಅಂತ. ಸರ್ಕಾರ ಕೂಡ ಅದಕ್ಕೆ ಸಾಕಷ್ಟು ಸ್ಟೆಪ್ಸ್ ತಗೊಂಡಿದೆ. ಇವತ್ತೇ ಒಂದು ಆನೆ ಸಿಕ್ಕಿದೆ ನಿಮ್ಗೆ, ಅದು ಕೂಡ ನೀವೇ ಸುದ್ದಿ ಮಾಡಿದಿರಾ ಅದನ್ನ. ಸೊ ಇಷ್ಟೆಲ್ಲ ತಗೊಂಡು ಈಗ ಇಲ್ಲಿ ಬಂದ್ಮೇಲೂ ಕೂಡ ಎಷ್ಟು ಅವರಿಗೆ ನಾವು ಪರಿಪರಿಯಾಗಿ ಬೇಡ್ಕೊಂಡಿದೀವಿ. ಮುಖ್ಯವಾಗಿ ಜನರಿಗೆ ತೊಂದರೆ ಆಗ್ತದೆ, ಒಂದು ಪ್ರಮುಖವಾದ ದಾರಿ ಬಂದಾಗಿದೆ, ಸಹಕಾರ ಕೊಡಿ. ಅವ್ರಿಗೇನು ಪರಿಹಾರ ಕೊಡಬೇಕು ಆ ಪರಿಹಾರ ಕೂಡ ವಿತರಿಸ್ಬಿಟ್ಟಿದೀವಿ. ಇನ್ನೂ ಏನೋ ಹೆಚ್ಚುವರಿ ಆಗಬೇಕು ಅಂದ್ರೆ ಹೆಚ್ಚುವರಿಗೂ ಪ್ರಸ್ತಾವನೆ ಕಳಿಸ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಪೊಲೀಸರು ಸಹಜವಾಗಿ ರೋಡ್ ಕ್ಲಿಯರ್ ಮಾಡೋದಕ್ಕೆ ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ. ಲಾಠಿ ಚಾರ್ಜ್ ಆತರ ಮಾಡುವಂತ ಏನು ಪ್ರಕ್ರಿಯೆ ನಡೆದಿಲ್ಲ. ಆ ಕುಮ್ಕಿಯಾನೆಗಳು ಏನ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ಮಾಹಿತಿ ಇತ್ತು, ನಾನು ಅವ್ರ ಜೊತೆ ಇವನ್ ಪ್ರತಿಭಟನಾಕಾರರ ಜೊತೆನೂ ನಿರಂತರ ಸಂಪರ್ಕದಲ್ಲಿದ್ವಿ. ನಾವು ಪೊಲೀಸರೊಂದಿಗೂ ನಿರಂತರ ಸಂಪರ್ಕದಲ್ಲಿದ್ವಿ, ಇಲ್ಲೇ ಹತ್ರದಲ್ಲೇ ಇದ್ವಿ. ಅವ್ರ ಮನವಿ ಯಾವಾಗ ಕೊಡ್ತಾರೋ ಅವಾಗ ಬಂದು ತಗೊಳ್ಳೋಣ, ಅವರು ರೋಡ್ ಕ್ಲಿಯರ್ ಮಾಡಲಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅವರು ಈಗ ಗೊತ್ತಿದೆ ಪ್ರತಿಭಟನಾಕಾರ ಸಹಜವಾಗಿ ಅವರು ಒಂದು ರೀತಿ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಡಿತ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ಆ ಟೈಮಲ್ಲಿ ಬಂದು ಮನವಿ ತಗೊಳ್ಳೋದಕ್ಕೆ ಬಂದಿದ್ದೆ. ಖಂಡಿತ ಇಲ್ಲೇನು ದೊಡ್ಡ ಪ್ರಮಾಣದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಈಗ ಸಂಘಟನೆಯವರು ಸೇರ್ಕೊಂಡು ನಾಳೆ ಶೃಂಗೇರಿ ಬಂದ್ಗೆ ಕರೆಯನ್ನ ನೀಡ್ತಾ ಇರೋದು, ಸಂಘಟನೆಗಳ ಬಂದ್ನ ಉದ್ದೇಶ ಏನು? ಇಷ್ಟೆಲ್ಲ ಆದ್ಮೇಲೆ ಯಾರಾದ್ರೂ ಜನಪ್ರತಿನಿಧಿಗಳಲ್ಲಿ ಬಂದ್ರ ಪೊಲೀಸರು ಜನರ ನಡುವೆ ಸಂಪರ್ಕ ಸೇತುವೆ ಆಗ್ಬೇಕಾಗಿತ್ತು, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಕೆಲಸ ಮಾಡಬೇಕಾಗಿತ್ತು, ಯಾವುದೂ ಆಗ್ತಾ ಇಲ್ಲ. ಯಾಕೆ ಹೀಗೆ? ಖಂಡಿತ ಶ್ರೀಪಾದ್, ಈ ಒಂದು ಲಾಠಿ ಚಾರ್ಜ್ ಮತ್ತೆ ಈ ಒಂದು ಆಕ್ರೋಶದ ಕೊನೆ ಮಟ್ಟದಲ್ಲಿ ಆಯ್ತಲ್ಲ, ಅದಕ್ಕೆ ಒಂದು ಸಣ್ಣ ಕಾರಣ ಅಂತಾನೆ ಹೇಳ್ಬೋದು. ಅಂದ್ರೆ ಕೊನೆಗೆ ಪ್ರತಿಭಟನಾಕಾರರು ಯಾವಾಗ ಪೊಲೀಸರು ಮೃತದೇಹವನ್ನ ಅವರ ಕುಟುಂಬಸ್ಥರ ಜೊತೆ ಮನೆ ಬಳಸಿ ಮೃತದೇಹವನ್ನ ಬಲವಂತವಾಗಿ ತೆಗೆದುಕೊಂಡು ಹೋಗ್ತಾರೆ, ಆಂಬುಲೆನ್ಸ್ ಕೂಡ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೂ ಮುಂಚಿತವಾಗಿ ಇಲ್ಲಿರುವಂತಹ ಪ್ರತಿಭಟನಾಕಾರರು ಒಂದು ಬೇಡಿಕೆಯನ್ನು ಮುಂದಿರ್ತಾರೆ, ನಮಗೆ ಪರಿಹಾರ ಹಣವನ್ನ ಜಾಸ್ತಿ ಕೊಡಿ ಮತ್ತೆ ಶಾಶ್ವತ ಪರಿಹಾರವನ್ನ ಒದಗಿಸೋಕೆ ಏನು ರೈಲ್ವೆ ಬ್ಯಾರಿಕೇಡ್ಗಳನ್ನ ಹಾಕಕ್ಕೆ ಮುಂದಿನ ಅಧಿವೇಶನದಲ್ಲಿ ಘೋಷಣೆ ಆಗಬೇಕು ಅನ್ನೋಂತ ಆಗ್ರಹ ಮಾಡ್ತಾರೆ. ಅದರ ಜೊತೆ ಒಂದು ಬೇಡಿಕೆಯನ್ನು ಇಡ್ತಾರೆ. ಈಶ್ವರ್ ಖಂಡ್ರೆ ಅವರಿಗೆ, ಸ್ಥಳೀಯ ಶಾಸಕರು ಏನಿದ್ದಾರೆ ರಾಜೇಗೌಡರು, ಅವರಿಗೆ ಹೇಳ್ತಾರೆ, ಈಶ್ವರ್ ಖಂಡ್ರೆ ಅವರು ನಮಗೆ ಫೋನ್ ಮೂಲಕ ಒಂದು ಆಶ್ವಾಸನೆ ಕೊಡ್ಲಿ, ಭರವಸೆ ಕೊಡ್ಲಿ, ನಾವು ಈ ಒಂದು ಪ್ರತಿಭಟನೆಯನ್ನ ಹಿಂಪಡಿತೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ. ಅದೊಂದೇ ಬೇಡಿಕೆ ಇದ್ದಿದ್ದು. ಅಂದ್ರೆ ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕಾಗಬೇಕು ಅನ್ನೋಂಥದ್ದು ಬೆಳಗಿಂದ ಬೇಡಿಕೆ ಇತ್ತು. ಆದ್ರೆ ಕೊನೆಯ ಮಟ್ಟದಲ್ಲಿ ಅಂದ್ರೆ ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ಇದ್ದಂತ ಬೇಡಿಕೆ, ಈಶ್ವರ್ ಖಂಡ್ರೆ ಅವರು ಒಂದು ಫೋನ್ ಮೂಲಕ ನಮ್ಮ ಸಮಸ್ಯೆಗೆ ಅವರು ಆಲಿಸ್ಲಿ, ನಮಗೆ ಒಂದು ಭರವಸೆನೆ ಕೊಡ್ಲಿ ಅಂತ ಆಗ್ರಹನ ಕೂಡ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿದ್ದಂತ ಅರಣ್ಯಾಧಿಕಾರಿಗಳು ಸ್ಥಳದಿಂದ ಕಾಲ್ ಕೀಳ್ತಾರೆ. ಕೇವಲ ಜಿಲ್ಲಾಧಿಕಾರಿ, ಶಾಸಕರು, SP ಮೂವರನ್ನ ಹೊರತುಪಡಿಸಿದ್ರೆ ಅರಣ್ಯ ಸಿಬ್ಬಂದಿಗಳು ಒಬ್ರು ಕೂಡ ಇರೋದಿಲ್ಲ. ಇದು ಎಲ್ಲ ಒಂದ್ ಕಡೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಮತ್ತೆ ಬಲವಂತವಾಗಿ ಏನು ಆ ಮೃತದೇಹವನ್ನ ಆಂಬುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗೋದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಮಾಹಿತಿಗಾಗಿ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಕೇಸ್ ಬಯಲಾಗಿದೆ. ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಡುವ ಬಿಜೆಪಿಯ ಶಾಸಕನೋರ್ವ ಲಾಕ್ ಆಗಿದ್ದು ಆತನ ಭ್ರಷ್ಟ ಬುದ್ಧಿ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿಯೂ ಸಿಕ್ಕಿದೆ. ಶಿರಹಟ್ಟಿ ಶಾಸಕರ ಲಂಚಾವತಾರಕ್ಕೆ ಬಿಗ್ ಟ್ವಿಸ್ಟ್. ಚಂದ್ರು ಲಮಾಣಿ ಡೀಲಿಂಗ್ಗೆ ಆಡಿಯೋ ಸಾಕ್ಷಿ. ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಭ್ರಷ್ಟಾಚಾರ ವಿರೋಧದ ಪಾಠ ಮಾಡ್ತಿದ್ರು. ಆದ್ರೆ ಇದೀಗ ಅದೇ ಬಿಜೆಪಿಯ ಶಾಸಕ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ.
ಚಂದ್ರು ಲಮಾಣಿ ಇದೀಗ ನಾನವನಲ್ಲ ಎಂದು ಹೇಳೋಕೂ ಆಗಲ್ಲ. ಯಾಕಂದ್ರೆ ಶಿರಹಟ್ಟಿ ಶಾಸಕರ ಲಂಚಾವತಾರಕ್ಕೆ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ಗುತ್ತಿಗೆದಾರನಿಗೆ ನೇರ ಶಾಸಕರ ಧಮಕಿ. ಸಣ್ಣ ನೀರಾವರಿ ಕಾಮಗಾರಿಗಾಗಿ ಬಿಜೆಪಿ ಶಾಸಕರು ಪರ್ಸೆಂಟೇಜ್ ಕೇಳಿದ್ದಾರಂತೆ. ನಿಗದಿ ಮಾಡಿದ್ದ ಹಣ ನೀಡದಿದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡುವುದಾಗಿ ಧಮಕಿ ಹಾಕಿದ್ರಂತೆ. ಆ ಆಡಿಯೋ ಇದೀಗ ವೈರಲ್ ಆಗಿದೆ. ಎಲ್ಲಾ ಡಿಸ್ಟಿಕ್ಗೂ ಇಂಥ ವ್ಯಕ್ತಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾನ, ಈ ತರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವರಿಗೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಡಿಸ್ಟಿಕ್ಗೂ ಫಾರ್ವರ್ಡ್ ಆಗಲಿ. ಸರ್ ನಾನು ಅಂಥದ್ದೇನು ಮಾಡಿ ಸರ್, ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು ಇನ್ನು ಯಾವುದು ಹೋಗು. ಸರಳವಾಗಿ ಅಂದುಕೊಂಡ್ರೆ ನಿನ್ನ ನಡ ಮುರಿತೀನಿ, ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ? ಮನೆಗೆ ಮುಗಿಸ್ತೀನಿ. ಈ ಮನೆಗೆ ಇಂತಾರೆ ಲೂಸಲ್ಲಿ ತಂದ್ಕೊಂಡ್ರೆ ನೀವು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀನಿ. ಸುಳ್ಳು ಹೇಳ್ತೇನೆ. ಎಲ್ಲಮ್ಮ ಹೋಗಲಿ ನೀವು ಇಂಥದ್ದು ನಿಮ್ಮ ತಾಲೂಕಿನ ಮಾಡಿ ನಮ್ಮ ತಾಲೂಕಿನ ಮಾಡಿ ಮರ ಮುಗಿದು ಕಳಿಸ್ತೀವ ಸರ್. ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋದು ಯಾವ ಹೆಸರು ಬೇಕಿತ್ತು? ನಮ್ಮ ಹೆಸರು ಆಗಿತ್ತು ಈಗ ಸ್ವಾಮೀಜಿ ಆಡಿಯೋ ವೈರಲ್, ಷಡ್ಯಂತ್ರದ ಶಂಕೆ. ಚಂದ್ರು ಲಮಾಣಿಯನ್ನ ಯಾವುದಾದ್ರೂ ಕೇಸ್ನಲ್ಲಿ ಸಿಲುಕಿಸುವ ಬಗ್ಗೆ ಸ್ವಾಮೀಜಿಯೊಬ್ಬರ ಕೈವಾಡ ಇರುವ ಆರೋಪ ಕೇಳಿಬಂದಿದೆ. ಅದರಹಳ್ಳಿ ಕುಮಾರ ಮಹಾರಾಜರ ಸ್ವಾಮೀಜಿ ಹಾಗೂ ಬಿಜೆಪಿ ಕಾರ್ಯಕರ್ತರೊಬ್ಬರು 2 ನಿಮಿಷ 36 ಸೆಕೆಂಡ್ ಕಾಲ ಮಾತನಾಡಿರುವ ಆಡಿಯೋವೊಂದು ವೈರಲ್ ಆಗಿದೆ. ಅವನಿಗೆ ಹೆಂಗಾದ್ರೂ ಮಾಡಿ ಟಿಕೆಟ್ ತಪ್ಪಿಸಬೇಕು. ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ. ಹೆಂಗ್ ಕಳಿತೀವಿಪ್ಪ ಅನ್ನ ಅಂತೀವಿ. ಬೆಂಗಳೂರ ಟೀಮ್ ನಿಂದ ಟ್ರ್ಯಾಪ್ ಮಾಡಿಸ್ತೀನಿ. ಬೆಂಗಳೂರು ಟೀಮ್ ಐತ್ರಿ, ಅದೊಂದು ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ್ ಹಚ್ಚಿ ಒಮ್ಮೆ IT ಇದಕ್ಕ ಹೋಗಿಸ್ಬಿಟ್ರಿ. ಇವನ್ನ ಸುಂದಗಾಯಿ ಕುಂದಿರ್ತಾನ್ರಿ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಅದನ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಯಾರು ಟ್ರ್ಯಾಪ್ ಮಾಡಿದ್ರೆ ಏನಂತೆ? ಶಾಸಕ ಆದವರಿಗೆ ಬುದ್ಧಿ ಇರಬೇಕು, ಲಂಚಕ್ಕೆ ಕೈ ಚಾಚಬಾರದು ಅನ್ನೋದು ಗೊತ್ತಿರಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಡ ಮುರಿತೀನಿ ಅನ್ನೋರು ನಡ ಗಟ್ಟಿರ್ಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಈ ರೀತಿ ಮೆರೆದಾಡೋರು ಉರಿದಾಡೋರು ಬಹಳ ದಿನ ಚರಿತ್ರೆಯಲ್ಲಿ ಇರೋದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ರಾಜಕಾರಣ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಅದ್ಯಾವುದೋ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ನಡ ಮುರಿದು ಬಿಡ್ತೀನಿ ಅಂತ ಹೇಳೋರು ಈಗ ಎಲ್ಲಿದ್ದಾರೆ? ಆಯ್ತು, ಷಡ್ಯಂತ್ರ ಮಾಡ್ತಾರಾ? ಯಾವುದೋ ಸ್ವಾಮಿಯ ಷಡ್ಯಂತ್ರವಾ? ನೀವೇನ್ ಮಾಡ್ತಾ ಇದ್ದೀರಿ? ನಿಮಗ್ ಬುದ್ಧಿ ಇಲ್ವಾ? ಇದು ರಾಜಕಾರಣ ರೀ. ಹೆಜ್ಜೆ ಹೆಜ್ಜೆಗೆ ಇಂಥ ಶತ್ರುಗಳು ನಿಮ್ಗೆ ಸಿಕ್ಕೇ ಸಿಗುತ್ತಾರೆ. ಗಟ್ಟಿ ಇದ್ರೆ ರಾಜಕಾರಣ ಮಾಡಕ್ ಬರಬೇಕು, ಇಲ್ಲ ಮನೇಲಿ ಕೂರ್ಬೇಕು, ಟೆಥಸ್ಕೋಪ್ ಹಿಡ್ಕೊಂಡು ಪೇಷಂಟ್ ನ ನೋಡ್ಬೇಕು. ಹೆಡಮುರಿ ಕಟ್ಟೋದಕ್ಕೆ ಹೆಜ್ಜೆಗೊಬ್ಬರು ಸಿಗ್ತಾರೆ ನಿಮಗೆ. ಇಂಥವ್ರನ್ನೆಲ್ಲ ಎದುರಿಸಿ ರಾಜಕಾರಣ ಮಾಡ್ಬೇಕು. ಆ ತಾಕತ್ತಿದ್ರೆ ರಾಜಕಾರಣಕ್ಕೆ ಬರಬೇಕು, ಇಲ್ಲ ಅಂದ್ರೆ ನಿಮ್ ಪಾಡಿಗೆ ನೀವು ಇರಬೇಕು. ರಾಜಕಾರಣ ಇದು, ಶತ್ರುಗಳು ಇರೋದಿಲ್ವಾ? ಅವರು ಸ್ವಾಮಿಗಳು, ಯಾವುದೋ ಮಠದ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಸ್ವಾಮಿಗಳಿಗೆ ಏನಕ್ಕೆ ಬೇಕು ನೋಡ್ರಿ. ಮಠದಲ್ಲಿ ಅವರು ಹರೇ ಕೃಷ್ಣ ಅಂತ ಕೂರ್ಬೇಕಾಗಿತ್ತು, ಆದ್ರೆ ಇವ್ರಿಗೆ ಟಿಕೆಟ್ ತಪ್ಪಿಸ್ಬೇಕಂತ ಅವ್ರದ್ದೇನು ಉದ್ದೇಶ ಗೊತ್ತಿಲ್ಲ. ಲಂಚ ಕೊಡೋದಕ್ಕೆ ಬಂದಾಗ ನಿಮಗೆಲ್ಲಿತ್ರಿ ಬುದ್ಧಿ? ಲಂಚ ತಗೋಬಾರ್ದಾಗಿತ್ತು. ನೀವು ಸಾರ್ವಜನಿಕ ಜೀವನದಲ್ಲಿ ಇರೋರು, ನೀವು ಕೆಲಸ ಮಾಡಿಸ್ಬೇಕು. ಜನರು ಕೆಲಸ ಮಾಡೋದಕ್ಕೆ ನೀವು ಬಂದಿರೋರು, ಅದನ್ನ ಮಾಡಬೇಕು. ಇಂಥವನ್ನೆಲ್ಲ ಮಾಡಿದ್ರೆ ಆಗಬಾರದು ಆಗತ್ತೆ. ಇವರು ಏನಿದ್ರು ಏನಾದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಒಂದು ಕಾಲದಲ್ಲಿ ಸರ್ಕಾರಿ ವೈದ್ಯರು ಡಾಕ್ಟರ್ ಚಂದ್ರು ಲಮಾಣಿ, ಇವರಿಗೆ ಗಾಡ್ ಫಾದರ್ ಇಲ್ಲ.
ಗಾಡ್ ಫಾದರ್ ಇಲ್ಲದೆ ಬೆಳೆದಂತವರು ಡಾಕ್ಟರ್ ಚಂದ್ರು ಲಮಾಣಿ. ಅತ್ಯಲ್ಪ ಸಮಯದಲ್ಲೇ ರಾಜಕೀಯವಾಗಿ ಉನ್ನತಿಗೆ ಏರಿದಂಥವರು ಇದೇ ಚಂದ್ರು ಲಮಾಣಿ. ಅಲ್ಲಿ ಸಿಟ್ಟಿಂಗ್ ಎಂಎಲ್ಎ ಬಗ್ಗೆ ಬಹಳ ಬೇಸರ ಇತ್ತು ಆ ಕ್ಷೇತ್ರದಲ್ಲಿ. ಮೊದಲು ಇಂಥವ್ರನ್ನ ಚೇಂಜ್ ಮಾಡಬೇಕು, ಬಿಜೆಪಿಗೆ ಈ ಸರಿ ಒಳ್ಳೆ ಕ್ಯಾಂಡಿಡೇಟ್ ನ ತಗೊಂಡ್ಬರಬೇಕು ಅನ್ನುವಂತ ಉದ್ದೇಶ ಬಹಳ ದಿನದಿಂದ ಇತ್ತು. ಹಿಂಗಾಗಿ ಆ ಸಂದರ್ಭದಲ್ಲಿ ಸಿಕ್ಕಿದ್ದೇ ಈ ಚಂದ್ರು ಲಮಾಣಿ. ಡಾಕ್ಟರ್ ಅಪ್ಪ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಮನುಷ್ಯ, ನಮ್ಮ ಕ್ಷೇತ್ರಕ್ಕೆ ಇಂಥವ್ರನ್ನ ತಗೊಂಡ್ಬಂದ್ರೆ ಒಳ್ಳೇದಾಗುತ್ತೆ ಅಂತ ಬಿಜೆಪಿಯವರ ಲೆಕ್ಕಾಚಾರ, ಅಲ್ಲಿನ ಜನರ ಅಪೇಕ್ಷೆ ಎಲ್ಲವೂ ಸೇರಿ ಚಂದ್ರು ಲಮಾಣಿ ಡಾಕ್ಟರ್ ಪದವಿಯಿಂದ ಶಾಸಕರ ಪದವಿಗೆ ಏರಿದರು. ಮುಂಡ್ರಿಗಿ ತಾಲೂಕಿನ ದಿಂಡೂರು ತಾಂಡಾದ ಲಮಾಣಿ, ಚಂದ್ರು ಲಮಾಣಿ ಸಾಹೇಬರು ಇದೇ ಮೊದಲ ಬಾರಿಗೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಲ್ಲ. ಈ ಹಿಂದೆಯೂ ಕೂಡ ಇವರ ಮೇಲೆ ಲೋಕಾಯುಕ್ತ ದಾಳಿಯಾಗಿದ್ದಿದೆ. ಒಪಿಡಿ ವಿಭಾಗದ ಚೀಟಿ ಮಾಡುವ ಹಣದಲ್ಲಿನ ವ್ಯತ್ಯಾಸದಿಂದಾಗಿ ಚಂದ್ರು ಲಮಾಣಿಯ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು. ಅವಾಗ ಅಷ್ಟೊತ್ತಿಗಾಗಲೇ ಸರಿಯಾಗಿ ದುಡ್ಡು ಮಾಡಿದ್ರಂತೆ ಚಂದ್ರು ಲಮಾಣಿ. ಲೋಕಾಯುಕ್ತ ದೂರು ದಾಖಲಾದ ಬೆನ್ನಲ್ಲೇ ನೌಕರಿಗೆ ರಾಜೀನಾಮೆ ಕೊಟ್ಟುಬಿಟ್ರು. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಾಲಾಜಿ ಆಸ್ಪತ್ರೆಯನ್ನ ಆರಂಭಿಸಿದ್ದು ಲಮಾಣಿ. ನಿನ್ನೆ ಸಿಕ್ಕಿದ್ದು ಇದೇ ಬಾಲಾಜಿ ಆಸ್ಪತ್ರೆಯಲ್ಲಿಯೇ. ಕೋವಿಡ್ ಕಾಲದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೇಸಿಗೆ ಶಿಬಿರ ಆಯೋಜನೆ ಮಾಡಿದ್ರು, ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ರು, ಆಹಾರ ಕಿಟ್ ವಿತರಣೆ ಮಾಡಿದ್ರು. ಈ ಕೋವಿಡ್ ಟೈಮಲ್ಲಿ ಯಾರ್ಯಾರು ಆಹಾರ ಪಾಕೆಟ್ಗಳನ್ನ ಕೊಟ್ಟರು ಕೆಲವರು ಎಂಎಲ್ಎನೂ ಆಗ್ಬಿಟ್ರು. ಅದರಲ್ಲಿ ಚಂದ್ರು ಲಮಾಣಿ ಕೂಡ ಒಬ್ಬರು. ಹೀಗೆ ಉಚಿತಗಳನ್ನ ನೀಡಿ ಶಿಬಿರಗಳ ಆಯೋಜನೆಯನ್ನ ಮಾಡಿ ಜನರ ಮನ ಗೆದ್ದಿದ್ದು ಲಮಾಣಿ. ಯಾವ ರೀತಿ ಪೀಕಿ ಓಡಾಡ್ತು ಅಂದ್ರೆ ಇವ್ರ ಹೆಸರು ಶಿರಟ್ಟಿಯಲ್ಲಿ. ಯಾವ ಪಾರ್ಟಿಯವರು ಇವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಪಕ್ಷೇತರವಾಗಿ ನಿಂತರೂ ಲಮಾಣಿನೇ ಗೆಲ್ಲೋದು ಅನ್ನೋಷ್ಟರ ಮಟ್ಟಿಗೆ ಆ ಟೈಮಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಚಂದ್ರು ಲಮಾಣಿ. ಆ ಒಂದು ಪೀಕನ್ನೇ ಚಿಮ್ಮು ಹಲಗೆ ಮಾಡಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಚಂದ್ರು ಲಮಾಣಿ. ಡಾಕ್ಟರ್ ಚಂದ್ರು ಲಮಾಣಿ ಅದೃಷ್ಟದ ಕಹಾನಿ. ಈಗ ಅದೃಷ್ಟನೇ ಬಿಡಿ, ಆ ಹಿಂದೆ ಇದ್ದದ್ದು ಅದೃಷ್ಟ. ಆ ಅದೃಷ್ಟದ ಕಹಾನಿ ಇಷ್ಟಕ್ಕೇ ನಿಲ್ಲೋದಿಲ್ಲ. ಈ ಹಿಂದೆ ಶಾಸಕ ರಾಮಣ್ಣ ಲಮಾಣಿ, ಆ ರಾಮಣ್ಣ ಲಮಾಣಿ ವಿರುದ್ಧ ಕಾರ್ಯಕರ್ತರ ಅಸಮಾಧಾನ ಇತ್ತು. ಹಾಲಿ ಶಾಸಕರ ಬದಲಿಗೆ ಚಂದ್ರು ಲಮಾಣಿಗೆ ಬಿಜೆಪಿ ಟಿಕೆಟ್ ಒಲಿತು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಆ ಶಾಸಕರ ಬಗ್ಗೆ ಅಸಮಾಧಾನ ಇತ್ತು. ಈ ರಾಮಣ್ಣ ಲಮಾಣಿ ಇವ್ರನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಒಕ್ಕೋರೆಲ್ಲನ ದನಿ ಇತ್ತು. ಹಿಂಗಾಗಿ ಇವರಿಗೆ ಅದೃಷ್ಟ ಖುಲಾಯಿಸ್ತು. ಚಂದ್ರು ಲಮಾಣಿನ ಬಿಜೆಪಿಯವರು ಕರ್ಕೊಂಡು ಬಂದ್ರು. ಆ ಕಡೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು ರಾಮಕೃಷ್ಣ ದೊಡ್ಡಮನಿ. ಅಲ್ಲಿ ರಾಮಕೃಷ್ಣ ದೊಡ್ಡಮನಿ ಟಿಕೆಟ್ ತಪ್ಪಿತು. ಸುಜಾತಾ ದೊಡ್ಡಮನಿ ಅವರಿಗೆ ಟಿಕೆಟ್ ಕೊಟ್ಟರಲ್ಲಿ ಈ ರಾಮಕೃಷ್ಣ ದೊಡ್ಡಮನಿ ಮತ್ತು ಸುಜಾತಾ ದೊಡ್ಡಮನಿ ನಡುವಿನ ಕ್ಲಾಶ್ ಇಂದ ಚಂದ್ರು ಲಮಾಣಿಗೆ ಅದೃಷ್ಟ ಖುಲಾಯಿಸಿಬಿಡ್ತು. ಅವರಿಬ್ಬರ ಜಗಳ ಇವರಿಗೆ ಲಾಭ ಆಯಿತು. ಕಾಂಗ್ರೆಸ್ ಭಿನ್ನಮತದ ಒಡಕಿನ ಲಾಭದ ಅಲೆಯಲ್ಲಿ ಗೆದ್ದಿದ್ದು ಇದೇ ಚಂದ್ರು ಲಮಾಣಿ. 2023ರಲ್ಲಿ 20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಅದು ಯಾವ ರೀತಿ ಜಿದ್ದಾಜಿದ್ದಿನಿಂದ ಕೂಡಿತ್ತು ಅಂತಂದ್ರೆ, ಒಂದ್ ಕಡೆ ಚಂದ್ರು ಲಮಾಣಿ 50-60 ಸಾವಿರ ಲೀಡಲ್ಲಿ ಬರ್ತಾರೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಅದು 20ರಿಂದ 25 ಸಾವಿರ ಲೀಡಿಗೆ ಬಂತು. ಆದ್ರೆ ಇದೀಗ ನಸೀಬು ಕೆಟ್ಟು ಮತ್ತೆ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಇದೇ ಡಾಕ್ಟರ್ ಚಂದ್ರು ಲಮಾಣಿ. ರಾಜಕೀಯ ಜೀವನದಲ್ಲಿ ಇದ್ದವರು ಜನರ ಸೇವೆ ಮಾಡಬೇಕಾಗುತ್ತೆ. ಆದ್ರೆ ಈ ರೀತಿ ಮಾಡಿಕೊಂಡು ಅವರ ಹಣೆ ಬರಹ ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್, ಶಿರಟ್ಟಿ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪ ಸಾಬೀತುಪಡಿಸುವಲ್ಲಿ ಆಡಿಯೋ ಮತ್ತು ಎಫ್ಎಸ್ಎಲ್ ವರದಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ. ಇದರ ಮಧ್ಯೆ ಬಿಜೆಪಿ ಶಾಸಕ ಕಣ್ಣೀರಿಟ್ಟಿದ್ದಾರಂತೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್. ಅಧಿಕಾರಿಗಳ ಬಳಿ ಎಂಎಲ್ಎ ಹೇಳಿದ್ದೊಂದೇ ಮಾತು.
ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಲೋಕಾಯುಕ್ತರು ಟ್ರ್ಯಾಪ್ ನಡೆಸಿದ ಪ್ರಕರಣ ರಾಜ್ಯದ ಗಮನವನ್ನು ಸೆಳೆದಿದೆ. ಈ ಪ್ರಕರಣದಲ್ಲಿ ಶಾಸಕ ಹಾಗೂ ಗುತ್ತಿಗೆದಾರನ ನಡುವೆ ನಡೆದಂತಹ ಸಂಭಾಷಣೆಯ ಆಡಿಯೋವನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಇನ್ನು ಆ ವರದಿ ಬಂದ ಬಳಿಕ ಪ್ರಕರಣದ ಮುಂದಿನ ಕ್ರಮ ಸ್ಪಷ್ಟವಾಗಲಿದೆ. ಕಾಮಗಾರಿ ಪೂಜೆ ಮಾಡಿದರೆ ಮಾತ್ರವೇ ಹಣ. ಜುಲೈ ತಿಂಗಳಲ್ಲಿ ಒಂದು ಕಾಮಗಾರಿಗೆ ಟೆಂಡರ್ ಮಂಜೂರಾಗಿತ್ತು. ಪೂಜೆ ಮಾಡಿದ ಸಂಜೆಯೇ ಹಣ ನೀಡುವುದಾಗಿ ಗುತ್ತಿಗೆದಾರ ವಿಜಯ್ ಮಾತು ಕೊಟ್ಟಿದ್ದಂತೆ. ಆ ಭರವಸೆಯ ಮೇರೆಗೆ ಕಾಮಗಾರಿಗೆ ಶಾಸಕರು ಪೂಜೆ ನಡೆಸಿದ್ರಂತೆ. ಪೂಜೆ ಬಳಿಕ ಗುತ್ತಿಗೆದಾರ ವಿಜಯ್ ರಾಜ್ ಶಾಸಕರ ಫೋನ್ಗಳನ್ನು ಸ್ವೀಕರಿಸಿಲ್ಲ ಅಂತ ಹೇಳಲಾಗಿದೆ. ನಾನವನಲ್ಲ. ಲೋಕಾಯುಕ್ತ ವಿಚಾರಣೆ ವೇಳೆ ಶಾಸಕ ಚಂದ್ರು ಲಮಾಣಿ ಆರೋಪಗಳನ್ನು ಒಪ್ಪಿಕೊಂಡಿಲ್ಲ. ನಾನು ಕಮಿಷನ್ ಕೇಳಿಲ್ಲ, ಹಣ ಮುಟ್ಟಿಲ್ಲ ಅಂತ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಹಣವನ್ನ ಖಾಸಗಿ ಪಿಎ ಗುರು ಅವರಿಗೆ ನೀಡಲಾಗಿತ್ತು ಎಂಬ ಮಾಹಿತಿ ಕೂಡ ಇದೆ. ಆ ಹಣವನ್ನ ಪಿಎ ಗುರು ಶಾಸಕರಿಗೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಆ ಬಳಿಕ ಶಾಸಕರು ಆ ಹಣದಲ್ಲಿನ ಸ್ವಲ್ಪ ಮೊತ್ತವನ್ನ ಸರ್ಕಾರಿ ಪಿಎ ಮಂಜುನಾಥ್ ಅವರಿಗೆ ಖರ್ಚಿಗಾಗಿ ನೀಡಿದ್ದಾರಂತೆ. ಈ ಘಟನೆಗಳ ಮಧ್ಯೆ ಶಾಸಕರು ಆಸ್ಪತ್ರೆಯಿಂದ ಒಂದು ಕಾರ್ಯಕ್ರಮಕ್ಕೆ ಹೊರಡಲು ಸಿದ್ದರಾಗಿದ್ದಾಗ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ನಡೆಸಿದ್ದಾರೆ ಎನ್ನಲಾಗಿದೆ. ಪಿಎಗಳು ಕೈ ತೊಳೆಯುವಾಗ ಕಾಣಿಸಿತು ಪಿಂಕ್ ಬಣ್ಣ. ಲೋಕಾಯುಕ್ತ ಅಧಿಕಾರಿಗಳು ಹಣ ಸ್ವೀಕಾರದ ಬಳಿಕ ಕೈ ತೊಳೆಯುವಂತಹ ಪರೀಕ್ಷೆ ನಡೆಸಿದ್ದಾರೆ. ಆ ವೇಳೆ ಶಾಸಕರು ಮತ್ತು ಪಿಎಗಳು ಕೈ ತೊಳೆಯುವಾಗ ಪಿಂಕ್ ಬಣ್ಣ ಕಾಣಿಸಿಕೊಂಡಿದೆ ಅಂತ ತಿಳಿದು ಬಂದಿದೆ. ಘಟನೆಯ ಬಳಿಕ ಶಾಸಕರು ಲೋಕಾಯುಕ್ತರ ಬಳಿ ಗೋಳನ್ನ ತೋಡಿಕೊಂಡಿದ್ದಾರಂತೆ. ನಾ ಯಾಮಾರಿದ್ದೇನೆ ಅಂತ ಗೋಳಾಡಿದ್ದಾರಂತೆ. ಈಗ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿ दिल्ली से इन्फॉर्मेशन जल्दी आ जाता है हमारे कर्नाटका लीडर्स को, पर शिरहट्टी से नहीं, गदग से नहीं आ रहा है क्या उनको इन्फॉर्मेशन? दे आर आंसरेबल. विल दे कम एंड प्रोटेस्ट इन फ्रंट ऑफ विधानसौधा नाउ? ಬಿಜೆಪಿಯವರು ಭ್ರಷ್ಟಲ್ ಎಲ್ಲ ಪೂರ್ತಿ ಇಡೀ ಬಿಜೆಪಿ ಪಕ್ಷದ ಮುಖಂಡರ ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಎಷ್ಟು? 13,000 ಕೋಟಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಇವರು ಪಕ್ಷಕ್ಕೆ ದೇಣಿಗೆ ಹಾಕಿ ಅದರಲ್ಲಿ 3,000 ಚಿಲ್ಲರೆ ಕೋಟಿ ಇಡಿ, ಐಟಿ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿರ್ತಾರಲ್ಲ ಅವರಿಂದ ವಸೂಲಿ ಮಾಡ್ಕೊಂಡಿದ್ದಾರೆ. ಕೇವಲ 5 ಲಕ್ಷಕ್ಕೆ ಶಾಸಕ ಕೈ ಚಾಚುತ್ತಾನೇನ್ರಿ? ಬಹುಶಃ ನನಗೆ ಗೊತ್ತಿರೋಂತರ ಪ್ರಕಾರ ಚಂದ್ರು ಲಮಾಣಿ ಬಗ್ಗೆ ಇವ್ರು ಯಾರಿಗೇನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಯಾವ್ದನ್ನ MLA ತಗೊಂತಾನೇನ್ರಿ? ಅಲ್ರಿ ಜಾಸ್ತಿ ತಗೊಂತಾನಲ್ಲ ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ ಅಲ್ರಿ. ಇದೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ನೋಡಿ. ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ 9 ದಿನ ನ್ಯಾಯಾಂಗ ಬಂಧನದಲ್ಲಿಡಲು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಆದ್ದರಿಂದ ಸಾಹೇಬರು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ಆರಂಭದಲ್ಲಿ ನಾವು ಒಂದು ಮಾತನ್ನ ಹೇಳ್ತಾ ಇದ್ವಿ. ಯಾರು ಏನೇ ಷಡ್ಯಂತ್ರ ಮಾಡಿದ್ರು ಕೂಡ, ಯಾರು ಏನೇ ಅನೇಕ ರೀತಿಯ ತಂತ್ರಗಳನ್ನ ಪ್ರತಿತಂತ್ರಗಳನ್ನ ಹೆಣೆದ್ರೂ ಕೂಡ ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಇರುವಂತವರು ಹೇಗಿರಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈಗ ನೀವು ಕಾಂಗ್ರೆಸ್ನ ಷಡ್ಯಂತ್ರ, ನಮ್ಮನ್ನು ಸಿಕ್ಕಾಕ್ಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನೀವು ಬುದ್ಧಿಯಲ್ಲಿಟ್ಕೊಂಡಿದ್ರಿ ಸ್ವಾಮಿ, ನೀವು ಲಂಚ ವಿರೋಧಿಗಳು, ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೀವಿ ಅನ್ನುವಂಥದ್ದಿದ್ರೆ ಲಂಚ ಕೊಡೋದಕ್ಕೆ ಬಂದವ್ರನ್ನ ಒದ್ದು ಕಳಿಸಬೇಕಾಗಿತ್ತು. ಈಗ ಲಂಚ ಇಸ್ಕೊಳ್ಳೋವರೆಗೂ ಇಸ್ಕೊಂಡು ಇದು ಅವ್ರ ಷಡ್ಯಂತ್ರ, ಇವ್ರ ಷಡ್ಯಂತ್ರ, ಆ ಸ್ವಾಮೀಜಿಗಳು ಹಂಗೆ, ಈ ಸ್ವಾಮೀಜಿಗಳು ಹಿಂಗೆ ಅಂತ ಹೇಳಿದ್ರೆ ನಿಮ್ ಬುದ್ಧಿ ಎಲ್ಲಿತ್ತು? ಹಗಲು ಕಂಡ ಬಾವಿಗೆ ರಾತ್ರಿ ಬಿದ್ದ ಶಾಸಕರ ಕಥೆಯನ್ನ ಹೇಳ್ತೀವಿ ನೋಡಿ. ಈಗ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ನಡೆದಿದೆಯಂತೆ. ಕಾಂಗ್ರೆಸ್ನ ನಾಯಕರು ಕುತಂತ್ರ ನಡೆಸಿದ್ದಾರಂತೆ. ಇವೆಲ್ಲವೂ ಕೂಡ ಚಾರ್ವಿತ ಚಾರ್ವಣ. ಈ ರಾಜಕಾರಣದಲ್ಲಿ ಇರೋರೇ ಎಷ್ಟು? ವಿರೋಧ ಪಕ್ಷದವರ ಷಡ್ಯಂತ್ರ ಅಂತ ಆಡಳಿತ ಪಕ್ಷದವರು ಹೇಳೋದು, ಆಡಳಿತ ಪಕ್ಷದವರ ಕುಮ್ಮಕ್ಕು, ಅಧಿಕಾರ ದುರುಪಯೋಗ ಅಂತ ವಿರೋಧ ಪಕ್ಷದವರು ಹೇಳೋದು. ನೀವೇನ್ ಮಾಡ್ತಾ ಇದ್ರಿ? ನಿಮಗೆ ಬುದ್ಧಿ ಇರಲಿಲ್ವಾ? ಷಡ್ಯಂತ್ರ ಮಾಡಿ ಲೋಕಾಯುಕ್ತ ಬಲೆಗೆ ಕೆಡವಿದಾರಂತೆ ಚಂದ್ರು ಲಮಾಣಿ ಅವರನ್ನ.
ಇವರು ಬಂದು ಟುಪಕ್ ಅಂತ ಬಿದ್ದುಬಿಟ್ಟಿದ್ದಾರಲ್ಲಿ. ಗುತ್ತಿಗೆದಾರ ವಿಜಯ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಕುತಂತ್ರ ಮಾಡಿ ಖೆಡ್ಡಾಗೆ ಕೆಡವಿದ್ದಾರೆ ಅಂತ ಬಿಜೆಪಿ ಈಗ ಹೇಳ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷ ಸಮರ್ಥನೆ ಈ ರೀತಿ ಮಾಡ್ಕೊಳ್ಳೋದ? ಏನೇ ಕುತಂತ್ರ ಮಾಡಿ ಲಂಚ ಪಡೆದಿದ್ದು ಸತ್ಯ ತಾನೇ? ಕೈಯಲ್ಲಿ ಕಂತೆ ನೋಟು, ನಿನ್ನೆ ವಿಡಿಯೋಗಳು ಓಡಾಡ್ತಾ ಇದೇವಲ್ಲವ, ಅವೆಲ್ಲ ಸುಳ್ಳ? ಶಾಸಕರಾದವರು ಲಂಚ ತಗೊಳ್ಳೋದು ತಪ್ಪಲ್ವಾ? ಪ್ರಾಮಾಣಿಕವಾಗಿ ಆ ಕ್ಷೇತ್ರದ ಜನರ ಜೊತೆಗೆ ನಿಂತು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿ ಸರ್ಕಾರದಿಂದ ಬರುವಂತ ಅನುದಾನವನ್ನ ಪ್ರಾಮಾಣಿಕವಾಗಿ ತನ್ನ ಕ್ಷೇತ್ರಕ್ಕೆ ಬಳಸ್ಕೋಬೇಕು. ಅದನ್ನ ಬಿಟ್ಟು ಪರ್ಸೆಂಟೇಜ್ ಮಾತಾಡೋದಂತೆ. 11% ಕಮಿಷನ್ ಫಿಕ್ಸ್ ಮಾಡಿದ್ದಂತೆ ಇವರು. ಅದು ತಪ್ಪಲ್ವಾ? ಲಂಚ ತಗೊಳ್ಳೋದು ತಪ್ಪಲ್ವಾ? 11% ಕಮಿಷನ್ ಫಿಕ್ಸ್ ಮಾಡೋದು ತಪ್ಪಲ್ವಾ? ಷಡ್ಯಂತ್ರ ಮಾಡ್ತಾರೆ. ರಾಜಕಾರಣದಲ್ಲಿ ಇದೀರಿ ಅಂತಂದ ಮೇಲೆ ಹೆಜ್ಜೆ ಹೆಜ್ಜೆಗೂ ನಿಮಗೆ ಶತ್ರುಗಳು ಸಿಗುತ್ತಾರೆ. ಅದಕ್ಕೆ ಅದು ರಾಜಕಾರಣ ಅಂತ ಕರೆಸ್ಕೊಂಡಿದೆ. ನಾಮಕರಣ ಕಾರ್ಯಕ್ರಮ ಅಲ್ಲ, ಅದು ರಾಜಕಾರಣ. ಷಡ್ಯಂತ್ರ ಮಾಡೋರು ನಿಮಗೆ ಹೆಜ್ಜೆಗೊಬ್ಬೊಬ್ಬರು ಸಿಗುತ್ತಾರೆ. ಕೆಡ್ಡಾಗಿ ಬೀಳೋರನ್ನ ಏನನ್ಬೇಕು ನಾವು? ನಿಮ್ಮ ವಿರೋಧಿಗಳು ಇದನ್ನೇ ಮಾಡ್ತಾರೆ. ನೀವು ಜನಪ್ರತಿನಿಧಿಯಾಗಿ ಹುಷಾರಾಗಿರೋದು. ಲಂಚ ತಗೊಂಡಿದ್ದೀರಿ, ನಿಮ್ಮ ಪಿಎಗಳನ್ನ ಬಿಟ್ಟಿದ್ದೀರಿ, ನಡ ಮುರಿತೀರಿ ಅಂತ ಫೋನಲ್ಲಿ ಆವಾಜ್ ಹಾಕ್ತೀರಿ. ಇಷ್ಟೆಲ್ಲ ಮಾಡಿದ ಮೇಲೆ ಇದು ಕಾಂಗ್ರೆಸ್ನವರ ಷಡ್ಯಂತ್ರ, ಕೆಡ್ಡಾಗಿ ಬೀಳಿಸಿದ್ದಾರೆ. ನಿಮ್ಮ ಬುದ್ಧಿ ಎಲ್ಲಿತ್ತು ಸ್ವಾಮಿ? ನೀವ್ಯಾಕೆ ಲಂಚ ಇಸ್ಕೊಂಡ್ರಿ? ನಾಚಿಕೆ ಆಗಲ್ವಾ ನಿಮಗೆ ಈಗ ಈ ರೀತಿ ಹೇಳಕ್ಕೆ? ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸಬೇಕು ನಿಮ್ಮ ಶಿರಟ್ಟಿಯ ಜನರಿಗೆ. ಅದನ್ ಬಿಟ್ಟು ಕಾಂಗ್ರೆಸ್ನವರು ಮಾಡಿದ್ದು, ಆ ಸ್ವಾಮಿ ಮಾಡಿದ್ದು, ಈ ಸ್ವಾಮಿ ಮಾಡಿದ್ದು, ನೀವೇನ್ ಮಾಡ್ತಾ ಇದ್ದೀರಿ? ಇದೇ ರೀತಿಯ ಉತ್ತರವನ್ನ ಅಲ್ಲಿ ಲೋಕಾಯುಕ್ತದವರು ಕೊಡ್ರಿ. ಅವ್ರು ಹೇಳ್ತಾರೆ ಅವ್ರ ಭಾಷೆಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬಿಕ್ಕಟ್ಟು ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತು ಕೊಟ್ಟಿದ್ದು ಪಕ್ಷಕ್ಕೆ ಆಗಿರುವ ಡ್ಯಾಮೇಜ್ನ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಆದರೂ 2028ರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಸಾಹುಕಾರ್ ಗುಡುಗಿದ್ದಾರೆ. ಬಜೆಟ್ ಬಳಿಕವೂ ಸಿದ್ದರಾಮಯ್ಯ ಸಿಎಂ. ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಬಾಂಬ್. ಅಹಿಂದದ ಮಹಾಬಲ ಹೊಂದಿರುವ ಸಿದ್ದರಾಮಯ್ಯಗೆ ರಾಹುಲ್ ನಂಬಿಕೆಯೇ ದೊಡ್ಡ ಶಕ್ತಿ. ಸಿಎಂ ಸಿದ್ದರಾಮಯ್ಯ ರಕ್ಷಿಸುವ ಅಪರಿಮಿತ ವಿಶ್ವಾಸ. ಇತ್ತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೇ ಅಗ್ನಿ ಪರೀಕ್ಷೆಯಾಗಿದೆ. ಇದರ ಮಧ್ಯೆ ಬಜೆಟ್ ಬಳಿಕವೂ ಸಿದ್ದರಾಮಯ್ಯನವರೇ ಸಿಎಂ ಎಂದು ಸಾಹುಕಾರ್ ಗುಡುಗಿದ್ದಾರೆ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ ಸರ್. ಬೈ ಎಲೆಕ್ಷನ್ 5 ವರ್ಷ ಮುಂದುವರಿತಾರಂಗ ಆಯ್ತು ನೋಡಿ. ಅದು ಅರ್ಧ ಗಿರ್ದ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಮುಂದಿನ ಅವಧಿಗೆ ದಲಿತ ಸಿಎಂ ಆಗಬೇಕು. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರದು, ಪಕ್ಷಕ್ಕೆ ಮುಜುಗರ ಆಗಬಾರದು. ಮುಂದಿನ ಅವಧಿಗೆ ದಲಿತ ಸಿಎಂ ಕೂಗು, ಅದು ಈ ಕೂಗೆಲ್ಲ ಹೈಕಮಾಂಡ್ ಗೊತ್ತಿದೆ, ನಾಯಕರಿಗೂ ಗೊತ್ತಿದೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸಬೇಕು ಅಂದ್ರೆ ಆತರ ತೀರ್ಮಾನ ಆಗ್ಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ಹುರಿಗಾಹಿ ಸಿಎಂ ಆಗಿದ್ದಕ್ಕೆ ಹಲವರ ಕಣ್ಣು ಕೆಂಪು. ಸಿದ್ದರಾಮಯ್ಯರನ್ನೇ ಪ್ರಶ್ನಿಸುತ್ತಾರಂತೆ ಡಿಸಿಎಂ ಡಿಕೆಶಿ. ಕಾರವಾರ ಹೆಲಿಕಾಪ್ಟರ್ ಹೋಗ್ತೀವಿ, ಅಲ್ಲಿ ಮಾತಾಡ್ಬಿಟ್ಟು ಹೇಳ್ತೀನಿ ನಾನು. ರಾಜಕೀಯ ಮಾತಾಡಿದೀನಿ 23ಕ್ಕೆ. ಸದ್ಯ ಈಗ ಇರೋ ಕೆಲಸ ಮಾಡಿ ರೋಡ್ಗೆ ಕಾಂಕ್ರೀಟ್ ಹಾಕಿದ್ರೆ ಸಾಕಾಗಿದೆ. ಈಗೆಲ್ಲ 23 ನರೇಗಾದ ಒಂದು ಕಾರ್ಯಕ್ರಮ ಇದೆ ಚಿಕ್ಕಬಳ್ಳಾಪುರ. ಫೆಬ್ರವರಿ 26ರಂದು ಡಿಸಿಎಂ ಡಿಕೆಶಿಗೆ ಸಿಸುದ್ದಿ. ಬರ್ತದೆ ರಾಗ ಹಾಡಿದ ಇಕ್ಬಾಲ್ ಹುಸೇನ್. ಗೊತ್ತಿಲ್ಲ, 26ನೇ ತಾರೀಕನ್ನ ಬರಳಿದ್ದಾರೆ.
ಅಂತ ನನಗೂ ವರ್ತಮಾನ ಬಂತು, ನನಗೂ ಕೂಡ ಸುದ್ದಿ ಬಂತು. ಇದೇ ಇದಕ್ಕೋಸ್ಕರ ನನ್ನ ರಾಮನಗರನ ಇಲ್ಲ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗಬಾರ್ದು. ನಿಮ್ಮ ಗುರುಗಳು ಏನಾದ್ರು ಸಂದೇಶ ಇನ್ನೂ ಹೇಳಿಲ್ಲ. ಇಕ್ಬಾಲ್ ಹುಸೇನ್ಗೆ ಬಾಯಿಗೆ ಏನಾದ್ರು ಬೀಗ ಹಾಕೊಂಡಿದ್ರೆ ಒಳ್ಳೇದು. ಎಲ್ಲಾ ಇಕ್ಬಾಲ್ ಹುಸೇನ್ಗಳಿಗೂ ಹೇಳ್ತಾ ಇದ್ದೀನಿ, ನನಗೇನಾದ್ರು ಒಳ್ಳೇದು ಮಾಡಬೇಕು ಅಂದ್ರೆ ಬಾಯಿ ಬೀಗ ಹಾಕೊಳ್ಳಿ. ಅವ್ರು ಸ್ವಲ್ಪ ಹೊಲ್ಕೊಂಡು ಇದ್ಕೊಂಡ್ರೆ ಯಾರು ನನಗೆ ನನ್ನ ವಿಚಾರದಲ್ಲಿ ಮಾತಾಡ್ತಾರೆ ಅವರೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಬೆಟ್ರು. ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಅಹಿಂದವೇ ಉಸಿರು. ಒಬಿಸಿ ಪಾಲಿಟಿಕ್ಸ್ ರಾಹುಲ್ಗೆ ಅಸ್ತ್ರ. 3 ರಾಜ್ಯಗಳಲ್ಲಿ ಆಡಳಿತ ಹೊಂದಿರುವ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಒಬಿಸಿ ನಾಯಕ. ಹೀಗಾಗಿ ಅವರನ್ನ ಕೆಳಗಿಳಿಸಿ ಡಿಕೆಶಿಗೆ ಹೈಕಮಾಂಡ್ ಪಟ್ಟ ಕಟ್ಟುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಲೈಮ್ಯಾಕ್ಸ್ ಹಂತಕ್ಕಂತೂ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟು ಬಂದು ತಲುಪಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ, ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರಾ, ಅಥವಾ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಸಹಕಾರದಿಂದ ಸಿದ್ದರಾಮಯ್ಯ ಅವರ ಚೇರ್ ಅನ್ನ ಕಸ್ಕೋತಾರಾ ಅಂತ ಹೇಳಿ. ಇದ್ರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಐಸಿಸಿ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ದಾರೆ ಅನ್ನುವಂತಹ ಹೊಸ ವಿಚಾರಗಳು ಓಡಾಡ್ತಾ. ಎಲ್ಲರನ್ನೂ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತು ಕೊಟ್ಟರಂತೆ ಎಐಸಿಸಿ ಅಧ್ಯಕ್ಷರು. ಏನದು ಮಾತು? ಸಾಹುಕಾರ್ಗೆ ಭರವಸೆಯನ್ನ ನೀಡಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ರಾಜ್ಯದಲ್ಲಿ ನಾಯಕತ್ವ ಬಿಕ್ಕಟ್ಟಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಸತ್ಯ. ಶೀಘ್ರವೇ ಗೊಂದಲ ಬಗೆಹರಿಸುವ ಭರವಸೆಯನ್ನ ಖರ್ಗೆ ಅವರು ನೀಡಿದಾರಂತೆ. ಹಾಗಿದ್ರೆ ಬಜೆಟ್ ಮುಗಿದ ಬಳಿಕ ಎಲ್ಲಾ ಗೊಂದಲಕ್ಕೆ ತೆರೆ ಬೀಳುತ್ತಾ? ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳೋದು ಅಂತಂದ್ರೇನು? ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಪಟ್ಟ ಬಿಡ್ತಾ ಇಲ್ಲ, ಹಠಾನೂ ಬಿಡ್ತಾ ಇಲ್ಲ. ಈ ಕಡೆ ಬಂಡೇನೂ ಕೂಡ ಅದೇ ದಾರಿಯಲ್ಲಿದ್ದಾರೆ. ಇವರಿಗೆ ಪಾಠ ಮಾಡುವಂತಹ ಕೆಲಸ ಈಗ ಆಗತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಅಸ್ಸಾಂನಲ್ಲಿ ಪ್ರಿಯಾಂಕಾ ವಾದ್ರಾ ಬಳಿ ಡಿಕೆ ಶಿವಕುಮಾರ್ ಅವರು ಭರ್ಜರಿ ಲಾಬಿಯನ್ನ ಮಾಡಿದ್ದಾರಂತೆ. ಈ ಕಡೆ ಖರ್ಗೆ ಬಳಿ ಸಿದ್ದರಾಮಯ್ಯ ಟೀಮ್ ಭರ್ಜರಿ ಮಾತುಕತೆಯನ್ನ ನಡೆಸಿದೆಯಂತೆ. ರಾಜ್ಯದ ಗೊಂದಲವನ್ನ ಶೀಘ್ರವೇ ಬಗೆಹರಿಸುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಕುರ್ಚಿ ಕದನನೇ ಆಯಿತು ನಮ್ಮ ಪಾರ್ಟಿಯಲ್ಲಿ. ಬಿಜೆಪಿಯವರಿಗೆ ಇದೇ ಅಸ್ತ್ರ ಆಗಿದೆ. ರಾಜ್ಯದ ಜನರು ಕೂಡ ನಮ್ಮ ಬಗ್ಗೆ ಬೇಸರ ಮಾಡಿಕೊಂಡಿದ್ದಾರೆ. ಇವರು ಬರೀ ಕುರ್ಚಿ ವಿಚಾರವಾಗಿ ಕಿತ್ತಾಡ್ಕೊಳ್ಳೋದಾಯ್ತು, ಅಭಿವೃದ್ಧಿ ಬಗ್ಗೆ ಗಮನನೇ ಹರಿಸ್ತಿಲ್ಲ ಅನ್ನುವಂತಹ ಹಣೆ ಪಟ್ಟಿ ನಮಗೆ ಸರಳವಾಗಿ ಜನರಿಂದ ಸಿಗ್ತಾ ಇದೆ. ಹಿಂಗಾಗಿ ಎಲ್ಲವನ್ನೂ ಕೂಡ ಬಗೆಹರಿಸಿ ಅಂತ ಹೇಳಿಕೊಂಡಿದ್ದಾರಂತೆ. ಅದಕ್ಕೆ ಬಜೆಟ್ ಮುಗಿಲಿ, ಎಲ್ಲವನ್ನೂ ಕೂಡ ಬಗೆಹರಿಸೋಣ ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ ದೆಹಲಿ ನಾಯಕರು. ಅದು ಜಾರಕಿಹೊಳಿ ಅವರ ಮುಂದೆ. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಮಾತು ಕೊಟ್ಟಂತೆ ಈ ಕುರ್ಚಿ ಕದನಕ್ಕೆ ಶೀಘ್ರ ತೆರೆ ಬೀಳುವಂತಹ ಕೆಲಸ ಆಗುತ್ತಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರಾ, ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇವರಿಬ್ಬರ ಈ ಒಂದು ಗಲಾಟೆಯ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗ್ಬಿಟ್ರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಮಹದೇವಪ್ಪ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸ್ತಾ ಇದ್ರಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಯಾವ ಕೆಲಸವೂ ಆಗಬಾರದು, ಸೂಕ್ಷ್ಮವಾಗಿ ದಲಿತ ಸಿಎಂನ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತೇವೆ, ದಲಿತರನ್ನ ಸಿಎಂ ಆಗಿ ಮಾಡ್ತೇವೆ ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಓಡಾಡ್ತಿದೆಯಲ್ಲ. ಇದು ರಾಜಕಾರಣ, ಯಾವಾಗ ಏನ್ ಬೇಕಾದರೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ. ನೆಕ್ಸ್ಟ್, ಡಿಕೆಶಿ ತಂತ್ರಕ್ಕೆ ಸಿದ್ದರಾಮಯ್ಯ ಕೂಡ ಪ್ರತಿತಂತ್ರವನ್ನ ಹೂಡ್ತಾ ಇದ್ದಾರೆ. ಡಿ ದೇವರಾಜ ಅರಸು ಅವರ ದಾಖಲೆಯನ್ನ ಹಿಂದಿಕ್ಕಿ ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಇತಿಹಾಸ ನಿರ್ಮಾಣ ಮಾಡಿದ ಸಿದ್ದರಾಮಯ್ಯ ಕುರ್ಚಿ ಬಿಡುವುದಕ್ಕೆ ಸಿದ್ಧ ಇಲ್ಲ. ನಾಯಕತ್ವ ಬದಲಾವಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಬಜೆಟ್ನ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಮಾಡುವ ಮೂಲಕ ತಮ್ಮ ಸ್ಥಾನವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವುದಕ್ಕೆ ಪ್ಲಾನ್ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು.
ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆದ್ರೆ ಯಾರ್ಯಾರು ರೇಸಲ್ಲಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಬಹಳ ದಿನದಿಂದ ಹೊಸ ಸೂಟು ಬೂಟು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಹಲವರು. ಆದ್ರೆ ಟೈಮೇ ಬರ್ತಾ ಇಲ್ಲ. ಈಗ ಆ ಟೈಮ್ ಬರುವಂತಹ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಯಾರ್ಯಾರು ಆ ಲಿಸ್ಟ್ ಅಲ್ಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಬಿಕೆ ಹರಿಪ್ರಸಾದ್, ಪರಿಷತ್ನ ಸದಸ್ಯರು. ಬಿಕೆ ಹರಿಪ್ರಸಾದ್ ಅವರಿಗೆ ಶೀಘ್ರದಲ್ಲಿಯೇ ಮಂತ್ರಿ ಭಾಗ್ಯ ಒಲಿಯುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ಅವರ ಮನೆಗೂ ಹೋಗಿದ್ರು. ಹಾಗಿದ್ರೆ ಈ ರೀತಿಯ ಬೆಳವಣಿಗೆ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ? ಅದು ಸತ್ಯ ಆದ್ರೆ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಸಾರಿ ಮಂತ್ರಿ ಭಾಗ್ಯ ಸುಲಭವಾಗಿ ದಕ್ಕುತ್ತಾ ಅನ್ನುವಂಥದ್ದು. ನೋಡೋಣ ಅದೃಷ್ಟ ಯಾವ ರೀತಿ ಇದೆ ಅಂತ. ಇನ್ನು ಮತ್ತೊಬ್ಬ ಕಾಂಗ್ರೆಸ್ನ ಸೀನಿಯರ್ ಲೀಡರ್, ಮಾಜಿ ಸಚಿವರು ಆರ್.ವಿ. ದೇಶಪಾಂಡೆ ಅವರು, ಹಳಿಯಾಳ ಕ್ಷೇತ್ರದ ಶಾಸಕರು. ಆರ್.ವಿ. ದೇಶಪಾಂಡೆ ಅವರು ಈ ಸಾರಿ ನ್ಯೂಟ್ರಲ್ ಆಗಿದ್ರು. ಆದರೆ ಮತ್ತೆ ಅವರನ್ನ ಕರ್ಕೊಂಡು ಬಂದು ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆರ್.ವಿ. ದೇಶಪಾಂಡೆ ಅವರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ. ಈ ಸಾರಿ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ ಕಾದ್ನೋ. ಇನ್ನ ಪರಿಷತ್ನ ಸದಸ್ಯರಾಗಿರುವಂತಹ ಸಲೀಂ ಅಹಮದ್ ಅವರು, ಸಲೀಂ ಅಹಮದ್ ಅವರ ಹೆಸರು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಈಗ ಸದ್ಯ ಕ್ಯಾಬಿನೆಟ್ನಲ್ಲಿ ರೆಹಮಾನ್ ಖಾನ್ ಇದ್ದಾರೆ, ರಹೀಂ ಖಾನ್, ಹಾಗೇನೆ ಈ ಕಡೆ ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ, ಜಮೀರ್ ಅಹಮದ್ ಅವರು ಮಂತ್ರಿಯಾಗಿದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ರೆ ಸಲೀಂ ಅಹಮದ್ ಅವರಿಗೆ ಅದೇ ಸಮುದಾಯದಿಂದ ಚಾನ್ಸ್ ಸಿಗುತ್ತೆ ಅನ್ನುವಂತಹ ಮಾತುಗಳಿವೆ. ನೋಡೋಣ ಸಲೀಂ ಅಹಮದ್ ಅವರ ಅದೃಷ್ಟ ಹೇಗಿದೆ ಅಂತ ಹೇಳಿ. ಇನ್ನ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಬಿ ನಾಗೇಂದ್ರ, ವಾಲ್ಮೀಕಿ ಹಗರಣದ ವಿಚಾರವಾಗಿ ರಿಸೈನ್ ಮಾಡಿದ್ದಂತಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದ ಬಿ ನಾಗೇಂದ್ರ ಈಗ ಮತ್ತೆ ಸಂಪುಟವನ್ನ ಸೇರ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಹೋದಲ್ಲಿ ಬಂದಲ್ಲಿ ಒಂದು 2-3 ಸಾರಿ ಹೇಳಿದ್ದಾರೆ, ಸಂಪುಟ ವಿಸ್ತರಣೆ ಆದರೆ ನಾಗೇಂದ್ರನನ್ನ ವಾಪಸ್ ತಗೋತೀನಿ ಅಂತ ಬಾಯಿ ಬಿಟ್ಟೆ ಹೇಳಿದ್ದಾರೆ ಅವರು. ಹಾಗಿದ್ರೆ ನಾಗೇಂದ್ರ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಈ ಸಾರಿ ಸಂಪುಟ ವಿಸ್ತರಣೆ ಆದರೆ. ಇನ್ನ ಯಲಬುರ್ಗಾದ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಬಸವರಾಜ ರಾಯರೆಡ್ಡಿ ಅವರು ಕೂಡ ಬಹಳ ದಿನ ಆಯಿತು ರೇಸಲ್ಲಿದ್ದಾರೆ. ಈ ಸಾರಿ ಆದರೂ ಅದೃಷ್ಟ ಖುಲಾಯಿಸುತ್ತಾ ಅನ್ನುವಂತಹ ಪ್ರಶ್ನೆಗಳಿದೆ, ಆ ಕುತೂಹಲ ಇದೆ. ನೋಡೋಣ ಬಸವರಾಜ ರಾಯರೆಡ್ಡಿ ಅವರ ಅದೃಷ್ಟ ಹೇಗಿದೆ ಅಂತ ಹೇಳಿ. ಇನ್ನ ಅಪ್ಪಾಜಿ ನಾಡಗೌಡರು ಇಂಡಿ ಕ್ಷೇತ್ರದ ಶಾಸಕರು, ಇವರಿಗೂ ಕೂಡ ಅದೃಷ್ಟ ಖುಲಾಯಿಸುತ್ತಾ, ಇವರ ಹೆಸರು ಬಹಳ ದಿನಗಳಿಂದ ಓಡಾಡ್ತಾ ಇದೆ. ನೋಡೋಣ. ಇನ್ನ ಅಥಣಿಯ ಲಕ್ಷ್ಮಣ ಸವದಿ ಅವರು ಮಾಜಿ ಉಪಮುಖ್ಯಮಂತ್ರಿ, ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಸಾರಿ ಲಕ್ಷ್ಮಣ ಸವದಿ ಮಂತ್ರಿ ಆಗ್ತಾರಾ? ಕಳೆದ ಸಾರಿಗೆ ಫಸ್ಟ್ ಟರ್ಮ್ ಅಲ್ಲೇ ಅವರಿಗೆ ಅದೃಷ್ಟ ಇತ್ತು, ಮಂತ್ರಿ ಆಗ್ತಾರೆ ಅಂತಾನೂ ಹೇಳಲಾಗ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಮಂತ್ರಿ ಸ್ಥಾನ ಅವರಿಗೆ ಸಿಗಲಿಲ್ಲ. ಈಗ ಬಹುತೇಕ ಅವರು ಮಂತ್ರಿ ಆಗ್ತಾರೆ ಲಕ್ಷ್ಮಣ ಸವದಿ ಅವರು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯಿಂದ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಕೆಜಿಎಫ್ನ ರೂಪಾ ಶಶಿಧರ್ ಅವರು, ರೂಪಾ ಶಶಿಧರ್ ಅವರಿಗೆ ಅದೃಷ್ಟ ಖುಲಾಯಿಸುತ್ತೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ಇವರ ತಂದೆಯವರು ಸದ್ಯ ಕ್ಯಾಬಿನೆಟ್ನಲ್ಲಿ ಆಹಾರ ಸಚಿವರಾಗಿದ್ದಾರೆ, ಮುನಿಯಪ್ಪ ಅವರು. ಅವರ ಮಂತ್ರಿ ಸ್ಥಾನವನ್ನ ಕಸಿದುಕೊಂಡು ಅವ್ರ ಮಗಳಿಗೇನೆ ಕೊಡೋದು ಅನ್ನುವಂತ ಲೆಕ್ಕಾಚಾರ ಇದೆಯಂತೆ. ನೋಡೋಣ ಅದು ಸಾಧ್ಯ ಆಗತ್ತಾ ಅಂತ ಹೇಳಿ. ಇನ್ನ ಜಿಎಚ್ ಶ್ರೀನಿವಾಸ್ ಅವರು ತರೀಕೆರೆಯ ಶಾಸಕರು, ಇವರಿಗೂ ಕೂಡ ಅದೃಷ್ಟ ಖುಲಾಯಿಸುತ್ತೆ ಬಹುತೇಕ ಪಕ್ಕ ಅನ್ನುವಂತ ಮಾತುಗಳಿದೆ. ನೋಡೋಣ. ಇನ್ನ ವಿಜಯನಗರದ ಎಂ ಕೃಷ್ಣಪ್ಪ ಅವರು, ಲೇಔಟ್ ಕೃಷ್ಣಪ್ಪ, ಇವರಿಗೆ ಅದೃಷ್ಟ ಖುಲಾಯಿಸುವ ಸಾಧ್ಯತೆ ಬಹುತೇಕ ಇದೆ. ಸಿದ್ದರಾಮಯ್ಯ ಅವರಿಗೆ ಇವರ ಪರವಾಗಿ ಒಲವಿದೆ, ಈ ಸಾರಿ ಮಂತ್ರಿ ಮಾಡಬೇಕು ಕೃಷ್ಣಪ್ಪನ್ನ ಅಂತ ಹೇಳ್ತಿದಾರಂತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಟಿ.ಬಿ. ಜಯಚಂದ್ರ ಅವರು ಶಿರಾ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಲೀಡರ್, ಮಾಜಿ ಸಚಿವರು, ಈ ಸಾರಿ ಮತ್ತೆ ಸಚಿವರಾಗುವ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಪ್ರಯತ್ನದ ಫಲ ಸಿಗುತ್ತಾ? ನೋಡೋಣ. ಇನ್ನ ಉಲ್ಲಾಳದ ಶಾಸಕರಾಗಿರುವಂತಹ ಯುಟಿ ಖಾದರ್, ಪ್ರಸ್ತುತ ಸ್ಪೀಕರ್. ಯುಟಿ ಖಾದರ್ ಅವರು ಕ್ಯಾಬಿನೆಟ್ನಲ್ಲಿ ಬರಬೇಕು ಅನ್ನುವಂತಹ ಪ್ರಯತ್ನಗಳಾದ ಮೊನ್ನೆ ಅಷ್ಟೇ ನಡೆದಂತಹ ಹೌಸಿಂಗ್ ಏನು ಕಲಾಪ ನಡೀತು, ಆ ಹೌಸ್ ಅಲ್ಲಿ ಭಾರಿ ಚರ್ಚೆ ಆಯಿತು. ಯುಟಿ ಖಾದರ್ ಅವರು ಆ ಕುರ್ಚಿಯಿಂದ ಇಲ್ಲಿಗೆ ಬರ್ತಾರೆ ಅಂತ ವಿಪಕ್ಷದವರು ಅವರನ್ನ ಕಿಚಾಯಿಸಿದ್ರು. ಯುಟಿ ಖಾದರ್ ಅವರು ರೇಸಲ್ಲಿದ್ದು ಬಹಳ ದಿನ ಆಯಿತು. ಈ ಸಾರಿ ಸ್ಪೀಕರ್ ಗದ್ದುಗೆಯನ್ನ ಬಿಟ್ಟು ಮಂತ್ರಿ ಆಗ್ತಾರಾ ಅನ್ನುವಂಥದ್ದನ್ನ ಕಾದ್ನೋ. ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕ, ಯುವ ನಾಯಕ ರಿಜ್ವಾನ್ ಅರ್ಷದ್ ಅವರಿಗೆ
ಬಹುತೇಕ ಈ ಸರಿ ಅದೃಷ್ಟ ಖುಲಾಯಿಸುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ರಿಜ್ವಾನ್ ಅರ್ಷದ್ ಮುಸ್ಲಿಂ ಸಮುದಾಯದಿಂದ ಬರುವಂತವರು, ಆ ಕಡೆ ರಹೀಂ ಖಾನ್, ಜಮೀರ್ ಅಹಮದ್ ಇವರೆಲ್ಲರನ್ನ ಬಿಟ್ರೆ ರಿಜ್ವಾನ್ ಅರ್ಷದ್ ಕೂಡ ಕಾಂಪಿಟೇಷನ್ ನಲ್ಲಿ ಇದ್ದಾರೆ. ನೆಕ್ಸ್ಟ್ ಕೆಎನ್ ರಾಜಣ್ಣ ಅವರು. ಕೆಎನ್ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರದ ಶಾಸಕರು. ಇವರು ಕೂಡ ಅಷ್ಟೇ ಕಾರಣಾಂತರಗಳಿಂದ ರಾಜೀನಾಮೆ ಕೊಡಬೇಕಾಗಿ ಬಂತು. ಈಗ ಮತ್ತೆ ಮಂತ್ರಿ ಭಾಗ್ಯ ಒಲಿಯತ್ತ ಕಾದ್ ನೋಡೋಣ. ಇನ್ನ ಅರಸೀಕೆರೆಯ ಶಿವಲಿಂಗೇಗೌಡರಂತೂ ಬಹಳ ದಿನಗಳಿಂದ ಕಾದು ಕುಳಿತಿದ್ದಾರೆ ಮಂತ್ರಿ ಮಾಡ್ತಾರೆ ಅಂತ ಹೇಳಿ. ಈ ಸಾರಿ ಆದ್ರೂ ಗೌಡರಿಗೆ ಅದೃಷ್ಟ ಖುಲಾಯಿಸುತ್ತಾ ಕಾದ್ ನೋಡೋಣ. ಇನ್ನ ಮಾಗಡಿಯ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಪರವಾಗಿ ಯಾವಾಗಲೂ ಬ್ಯಾಟ್ ಬೀಸ್ತಿರ್ತಾರೆ. ಅದೃಷ್ಟ ಖುಲಾಯಿಸುತ್ತಾ ನೋಡೋಣ. ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕರು. ಇವರು ಈ ಸಾರಿ ಮಂತ್ರಿ ಆಗ್ತಾರಾ ನೋಡೋಣ. ಹೀಗೆ ಇಷ್ಟುದ್ದಾ ಲಿಸ್ಟ್ ಇದೆ. ಯಾರ್ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ ಕಾದ್ ನೋಡೋಣ. ನೆಕ್ಸ್ಟ್, ಕೆಲವು ದೇಶಗಳಲ್ಲಿ ಶಾಲಾ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡಲಾಗಿದೆ. ಉದಾಹರಣೆಗೆ ಆಸ್ಟ್ರೇಲಿಯಾದಲ್ಲಿ ಶಾಲಾ ಸಮಯದಲ್ಲಿ ಫೋನ್ ಬಳಕೆಗೆ ನಿಯಂತ್ರಣ ಹೇರಲಾಗಿದೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿಯೂ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ವರದಿ ನೋಡಿ. ಹದಿನಾರು ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್. ಸಿಎಂ ಪ್ಲಾನ್ಗೆ ವಿವಿ ಕುಲಪತಿಗಳ ಗ್ರೀನ್ ಸಿಗ್ನಲ್. ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕುವ ಬಗ್ಗೆ ದೊಡ್ಡ ಸುದ್ದಿ ಮುನ್ನೆಲೆಗೆ ಬಂದಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಶಾಲೆ ಹಾಗೂ ಕಾಲೇಜು ಕ್ಯಾಂಪಸ್ನಲ್ಲಿ ಮೊಬೈಲ್ ಫೋನ್ ನಿಷೇಧ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಸರ್ಕಾರಿ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿದೆ. ಸೋಷಿಯಲ್ ಮೀಡಿಯಾ ಹಾಗೂ ಮಾದಕ ವಸ್ತುಗಳ ವ್ಯಸನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂಬ ಸುಳಿವು ದೊರೆತಿದೆ. ಯಾಕೆ ಮೊಬೈಲ್ ಬ್ಯಾನ್? ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ಸೋಷಿಯಲ್ ಮೀಡಿಯಾ ಗೀಳು ಹೆಚ್ಚಾಗಿದೆ. ದಿನದ ಹಲವಾರು ಗಂಟೆಗಳು ಫೋನ್ನಲ್ಲಿ ಕಳೆಯುವುದರಿಂದ ಓದಿಗೆ ಸಮಯ ಕಡಿಮೆಯಾಗುತ್ತಿದೆ. ಮೊಬೈಲ್ ಹುಚ್ಚಿನ ಕಾರಣಕ್ಕೆ ಓದಿನ ಸಮಯ ಕಡಿಮೆಯಾಗುತ್ತಿದೆ. ಕೆಲವರು ಗೇಮಿಂಗ್, ರೀಲ್ಸ್ ಹಾಗೂ ಚಾಟ್ಗಳಲ್ಲಿ ತಲ್ಲೀನರಾಗುತ್ತಿದ್ದಾರೆ. ಇದರಿಂದ ಮಾನಸಿಕ ಒತ್ತಡ, ನಿದ್ರೆ ಕೊರತೆ ಹಾಗೂ ಅಂಕಗಳಲ್ಲಿ ಕುಸಿತ ಕಾಣಿಸುತ್ತಿದೆ. ಈ ಕಾರಣದಿಂದ ಮೊಬೈಲ್ ಬ್ಯಾನ್ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಯುವಕರು ಈ ಡ್ರಗ್ಸ್ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಯುವಕರು ಬಲಿಯಾಗ್ತಾ ಇದ್ದಾರೆ. ಮತ್ತೆ ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್. ನಿಮ್ಮ ಅಭಿಪ್ರಾಯ ಅನ್ನುವಂಥದ್ದನ್ನ ಕೇಳಿದ್ರೆ, ಆಸ್ಟ್ರೇಲಿಯಾ ಮಾದರಿಯಲ್ಲಿ ನಿಯಮ ಜಾರಿ. ಕೆಲವು ದೇಶಗಳಲ್ಲಿ ಶಾಲಾ ಮಕ್ಕಳಿಗೆ ಮೊಬೈಲ್ ನಿಷೇಧಿಸಲಾಗಿದೆ. ಉದಾಹರಣೆಗೆ ಆಸ್ಟ್ರೇಲಿಯಾದಲ್ಲಿ ಶಾಲಾ ಸಮಯದಲ್ಲಿ ಫೋನ್ ಬಳಕೆಗೆ ನಿಯಂತ್ರಣ ಹೇರಲಾಗಿದೆ. ಅದೇ ರೀತಿಯಲ್ಲೇ ರಾಜ್ಯದಲ್ಲಿಯೂ ಕ್ರಮ ಜಾರಿಯಾಗುತ್ತದೆಯೇ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಇಷ್ಟಕ್ಕೂ ಶಾಲಾ ಮಕ್ಕಳಿಗೆ ಮೊಬೈಲ್ ಆದ್ರೂ ಯಾಕೆ ಬೇಕು? ಇವರು ಶಾಲೆಗೆ ಹೋಗೋದು ಏನಕ್ಕೆ? ಮೊಬೈಲ್ ತಗೊಂಡೋಗಿ ರೀಲ್ ಮಾಡಕ್ಕ? ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಲೇಬೇಕು. ಈ ರೀತಿಯ ಒಂದು ಸುಳಿವನ್ನ ಸಿದ್ದರಾಮಯ್ಯ ಅವರು ಈಗಾಗಲೇ ನೀಡಿದ್ದಾರೆ. ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊಬೈಲ್ ಬ್ಯಾನ್ ಆದ್ರೆ ಅದನ್ನ ನಾವು ಸ್ವಾಗತಿಸ್ತೀವಿ ಅಂತಾನೆ ಬಹುತೇಕರು ಹೇಳ್ತಾ ಇದ್ದಾರೆ. ವಿವಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಈ ಮಾಹಿತಿಯನ್ನ ನೀಡಿದ್ದಾರೆ. ವಿಸಿಗಳ ಅಭಿಪ್ರಾಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ವೈಸ್ ಚಾನ್ಸಲರ್ಸ್ ಈ ಬಗ್ಗೆ ಏನು ಅಭಿಪ್ರಾಯವನ್ನ ನೀಡ್ತಾರೆ ನೋಡೋಣ ಅಂತ ಹೇಳಿ. ಸೊ ಸಿಎಂ ಪ್ರಸ್ತಾಪಕ್ಕೆ ವಿವಿಗಳ ಕುಲಪತಿಗಳಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಾಡ್ಬೇಕು ಸರ್, ತುಂಬಾ ಒಳ್ಳೇದಿದು ಅಂತ ಹೇಳಿ. ಇದು ವಯಸ್ಕರಿಗಲ್ಲ, 16 ವರ್ಷದೊಳಗಿನವರಿಗೆ ಮಾತ್ರ. 16 ವರ್ಷದೊಳಗಿನವರಿಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ತಗೊಂಡ್ಬರುವಂತಿಲ್ಲ. ಆಸ್ಟ್ರೇಲಿಯಾ ಸೇರಿ ಅನೇಕ ದೇಶಗಳಲ್ಲಿ ಈಗಾಗಲೇ ಫೋನ್ ಬ್ಯಾನ್ ಮಾಡಿದ್ದಾರೆ. ದಕ್ಷಿಣ ಕೊರಿಯಾ, ಸ್ಪೇನ್, ಇಟಲಿ, ಡೆನ್ಮಾರ್ಕ್, ಫ್ರಾನ್ಸ್ ಈ ಎಲ್ಲ ದೇಶಗಳ ಮಕ್ಕಳಿಗೆ ಮೊಬೈಲ್ ಬಳಕೆ ಬ್ಯಾನ್. ಮೊಬೈಲ್ ತರುವಂತೇ ಇಲ್ಲ. ನಮ್ಮ ರಾಜ್ಯದಲ್ಲಿಯೂ ಕೂಡ ಈ ಒಂದು ಮಹತ್ವದ ನಿರ್ಧಾರವನ್ನು ಸರ್ಕಾರ
ನಿಜಕ್ಕೂ ತಗೊಂಡ್ರೆ ಅದನ್ನ ಸ್ವಾಗತಿಸೋದಕ್ಕೆ ರಾಜ್ಯದ ಜನ ರೆಡಿ ಇದ್ದಾರೆ. ಸಿದ್ದರಾಮಯ್ಯ ಅವರೇ ಈ ನಿರ್ಧಾರ ತಗೊಳ್ಳಿ ಅಂತ ಕುಲಪತಿಗಳೂ ಹೇಳಿದ್ದಾರೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟ್, ಕಾಂಗ್ರೆಸ್ ಕಾರ್ಯಕರ್ತರು ದೆಹಲಿಯಲ್ಲಿ ನಂಗಾನಾಚ್ ಮಾಡಿದ್ದು ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಆ ಘಟನೆಯ ಬಗ್ಗೆ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ಮಾತಾಡಿದ್ದಾರೆ. ತಮ್ಮದೇ ಶೈಲಿಯಲ್ಲಿ ದೇಶದ ಪುರಾತನ ಪಕ್ಷಕ್ಕೆ ಛಾಟಿ ಬೀಸಿದ್ದಾರೆ. ಕಾಂಗ್ರೆಸ್ ಬೆತ್ತಲೆಯಾಗಿದೆ, ಆದರೂ ಬಟ್ಟೆ ಬಿಚ್ಚಿದ್ದೇಕೆ? ವಧೆ ತಿಂದ ಕೈ ನಾಯಕರಿಗೆ ಪ್ರಧಾನಿ ಮೋದಿ ಚಾಟಿ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಂತಹ ಪ್ರತಿಷ್ಠಿತ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ ಬಿಚ್ಚಿ ಪ್ರತಿಭಟನೆ ನಡೆಸಿದ ಘಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ತೀವ್ರವಾಗಿ ಖಂಡಿಸಿದ್ದಾರೆ. ಕಾಂಗ್ರೆಸ್ ಈಗಾಗಲೇ ಬೆತ್ತಲೆಯಾಗಿದೆ ಅಂತ ದೇಶಕ್ಕೆ ತಿಳಿದಿದೆ ಎನ್ನುವ ಮೂಲಕ ವಿರೋಧ ಪಕ್ಷದ ವಿರುದ್ಧ ವಿರೋಚಿತ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಬೆತ್ತಲೆಯಾಗಿರೋದು ದೇಶಕ್ಕೆ ಗೊತ್ತು. समारोह स्थल पर विदेशी अतिथियों के सामने कांग्रेस के नेता कपड़े उतारकर पहुंच गए. मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी? ದೇಶಕ್ಕೆ ಗರ್ವ, ಆದರೆ ಕಾಂಗ್ರೆಸ್ಗೆ ಹೊಟ್ಟೆ ಉರಿ. पूरा देश गर्व से भर गया, लेकिन कांग्रेस और इसके इकोसिस्टम ने क्या किया? साथियों, कांग्रेस ने भारत के एक वैश्विक आयोजन को अपनी गंदी और नंगी राजनीति का अखाड़ा बना दिया. ದೇಶದ ಪುರಾತನ ಪಕ್ಷ ವೈಚಾರಿಕ ದಿವಾಳಿಯಾಗಿದೆ. कांग्रेस के नेताओं ने वहां जो कुछ किया वो दिखाता है कि देश की सबसे पुरानी पार्टी वैचारिक रूप से कितनी दिवालिया हो गई है, कितनी दरिद्र हो गई है. ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಬೇಲ್ ಭಾಗ್ಯ. ಎಐ ಶೃಂಗಸಭೆಯಲ್ಲಿ ನಂಗನಾಚ್ ಮಾಡಿದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ, ಮತ್ತೊಮ್ಮೆ ಬೇಲ್ ತಿರಸ್ಕರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಆಗಾಗ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರಗಳನ್ನ ಗಾಂಧಿ ಕುಟುಂಬದ ಎಟಿಎಂ ಅಂತ ದೂರ್ತಾ ಇದ್ರು. ಅದು ಸತ್ಯ ಎನ್ನುವ ರೀತಿಯಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮಾತಾಡಿದ್ದಾರೆ. ನಾವು ಗಾಂಧಿ ಕುಟುಂಬದ ಹಣಕಾಸಿನ ಅವಶ್ಯಕತೆಗಳಿಗಾಗಿ 1,000 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿ ಕೊಡಬಹುದು ಅಂತ ಹೇಳಿದ್ದಾರೆ. ಇದು ಭಾರೀ ಆಕ್ರೋಶಕ್ಕೆ ಕಾರಣ ఆಗಿದೆ. మనమందరం గాంధీ కుటుంబానికి ఒకవేళ ఆర్థిక అవసరాలు ఉన్నాయి అనంటే తలా ఓ చెయ్యి వేస్తే తెలంగాణ నుంచి 1,000 కోట్లు పోగు చేసి ఇవ్వగలిగిన శక్తి ఈ రోజు కాంగ్రెస్ పార్టీ కార్యకర్తలకు ఉన్నది. మనమందరం గాంధీ కుటుంబానికి ఒకవేళ ఆర్థిక అవసరాలు ఉన్నాయి అనంటే తలా ఓ చెయ్యి వేస్తే తెలంగాణ నుంచి 1,000 కోట్లు పోగు చేసి ఇవ్వగలిగిన శక్తి ఈ రోజు కాంగ్రెస్ పార్టీ కార్యకర్తలు. ಗಾಂಧಿ ಕುಟುಂಬಕ್ಕೆ ನಾವು 1,000 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಕೊಡಬಹುದು, ಆ ಶಕ್ತಿ ನಮ್ಮಲ್ಲಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ದಿವಾಳಿ ಆಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 3 ರಾಜ್ಯಗಳಲ್ಲಿದೆ ಕಾಂಗ್ರೆಸ್ ಆಡಳಿತ. 3 ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿದೆ, ಹಿಮಾಚಲ ಪ್ರದೇಶದಲ್ಲಿದೆ, ತೆಲಂಗಾಣದಲ್ಲಿದೆ ಕಾಂಗ್ರೆಸ್ನ ಆಡಳಿತ. 3 ರಾಜ್ಯ ಕಾಂಗ್ರೆಸ್ನ ಎಟಿಎಂ ಅಂತ ಇರೋದು ಬಿಜೆಪಿ. ಅದಕ್ಕೆ ಪುಷ್ಟಿ ಕೊಡುವಂತೆ ಮಾತಾಡಿರೋದು ರೇವಂತ್ ರೆಡ್ಡಿ. ದೇಣಿಗೆ ಎತ್ತಿಯಾದರೂ ನಾವು ಹಣವನ್ನ ಕೊಡುತ್ತೇವೆ. ಕಾಂಗ್ರೆಸ್ ನಾಯಕರಿಗೆ ದೇಣಿಗೆ ಎತ್ತುವ ದರ್ದೇನಿದೆ? ಆ ಪರಿಸ್ಥಿತಿಗೆ ಬಂದ್ಬಿಟ್ರ ನೀವು? 2025ರಲ್ಲಿ ಕಾಂಗ್ರೆಸ್ಗೆ 299 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ. 299 ಕೋಟಿ ರೂಪಾಯಿ. ಆದರೂ ದೇಣಿಗೆ ಎತ್ತಬೇಕು ಅಂತ ರೇವಂತ್ ರೆಡ್ಡಿ ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ಯಾಕೆ ಬಂತು? ಆಮೇಲೆ ನಿಮಗೆ ದೇಣಿಗೆ ಎತ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಆ ದುಡ್ಡು ಎಲ್ಲಿಂದ ಬರುತ್ತೆ? ಕಾರ್ಯಕರ್ತರು
ದುಡ್ಡನ್ನ ಕೊಟ್ಟು ಆ ಪಕ್ಷದ ನಾಯಕರನ್ನ ಸಾಕಬೇಕಾ, ಗಾಂಧಿ ಕುಟುಂಬವನ್ನ? ಕಾರ್ಯಕರ್ತರು ದುಡ್ಡು ಕೊಡಬೇಕಾ? ಕಾರ್ಯಕರ್ತರು ದುಡಿದು ಇವ್ರಿಗೆ ದೇಣಿಗೆ ಕೊಡು ಬದುಕೋರಪ್ಪ ಅಂತ ಹೇಳಿ ಈ ರೀತಿಯ ಪರಿಸ್ಥಿತಿ ಈಗ ಬಂದಿರೋದು. ಅದನ್ನ ರೆಡ್ಡಿನೇ ಹೇಳಿರೋದು. ನೆಕ್ಸ್ಟ್, ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.